ನಮಸ್ಕಾರ. ಕರ್ನಾಟಕ ನ್ಯೂಸ್ ಬಿಟ್ಗೆ ಸ್ವಾಗತ. ನಾನು ನಾಗರಾಜ್ ಜಾರಹೊಳೆ. ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನದಡಿ ನಾವೊಂದಷ್ಟು ಮಾದರಿ ಶಾಲೆಗಳನ್ನ ಗುರುತಿಸುವಂತ ಪ್ರಯತ್ನ ಮಾಡಿದ್ವಿ. ಕಳೆದ ಒಂದು ವಾರದಿಂದ BTM ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಾದರಿ ಶಾಲೆಗಳನ್ನ ಗುರುತಿಸುವಂತ ಪ್ರಯತ್ನದಲ್ಲಿ ಒಂದಷ್ಟು ಶಾಲೆಗಳಿಗೆ ಕಳೆದ ಒಂದು ವಾರದಲ್ಲಿ ನಾವು 22 ಸರ್ಕಾರಿ ಮಾದರಿ ಶಾಲೆಗಳನ್ನ ಏನು ಈ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ BTM ಲೇಔಟ್ನ ರಾಮಲಿಂಗಾರೆಡ್ಡಿ ಅವರ ಮುಂದಾಳತ್ವದಲ್ಲಿ ಸ್ಥಳೀಯರು ಸೇರಿ ಒಂದಷ್ಟು ಮಾದರಿ ಶಾಲೆಗಳನ್ನ ಯಾವ ರೀತಿ ಅತ್ಯುನ್ನತ ಮಾದರಿಯಲ್ಲಿ ಸರ್ಕಾರದ ಕಟ್ಟಡ ಇರಲಿ ಅದನ್ನ ಹಳೆಯ ಕಟ್ಟಡವನ್ನ ಹೊಸ ಕಟ್ಟಡವಾಗಿ ರೂಪಿಸಿ ಸರ್ಕಾರಿ ಮಕ್ಕಳನ್ನ ಅತ್ಯುನ್ನತ ಮಾದರಿಯಲ್ಲಿ ಮಾದರಿ ಶಿಕ್ಷಣವನ್ನ ಕೊಡ್ತಾ ಕ್ಷೇತ್ರದ ಜನಸಮೂಹವನ್ನ ತಮ್ಮತ್ತ ಸೆಳೆದು ಒಂದಷ್ಟು ಮಾದರಿ ಶಾಲೆಯನ್ನ ಕಟ್ಟಿದ್ದಾರೆ. ಎಲ್ಲಾ ಶಾಲೆಗಳನ್ನ ಗುರುತಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಕಳೆದ ಒಂದು ವಾರದಿಂದ ಈ ಕ್ಷೇತ್ರದಲ್ಲಿದ್ದೀವಿ. ಇವತ್ತು ನಾವು ಮಡಿವಾಳದ ಮಾದರಿ ಶಾಲೆಯಲ್ಲಿ ಹೆಜ್ಜೆ ಹಾಕ್ತಾ ಇದೀವಿ. ಬನ್ನಿ ನೋಡ್ಕೊಂಡ್ ಬರೋಣ ಮಡಿವಾಳ ಶಾಲೆಯ ವಿಶೇಷತೆ. ನಮಸ್ಕಾರ. ಯಾವ ಸ್ಟ್ಯಾಂಡರ್ಡ್ ಇದು? 5th ಸ್ಟ್ಯಾಂಡರ್ಡಾ? ಏನು ಓದ್ತಾ ಇದ್ರಿ? ಕನ್ನಡ ಓದ್ತಾ ಇದ್ದೀರಾ? ಏನು ಓದ್ತಿದ್ರಿ ಕನ್ನಡದಲ್ಲಿ? ಹೇಳ್ತೀರಾ? ಯಾವ್ದಾರು ಹೇಳಿ ಒಂದು ನೋಡೋಣ. ಭುವನೇಶ್ವರಿ ಬಗ್ಗೆ ಒಂದು ಗೀತೆ ಹಾಡ್ಬಿಡ್ರಿ. ಆರಂಭದಲ್ಲೇ ಕನ್ನಡದ ಪಸರನ್ನ ಅಂಟಿಸ್ಬಿಟ್ರು ಎದೆಗೆ. ಕನ್ನಡ ಶಾಲೆಯಲ್ಲಿ ಕನ್ನಡವನ್ನ ಮಕ್ಕಳು ಕೇಳೋದು ತುಂಬಾ ಖುಷಿ ಆಗುತ್ತೆ ಕೇಳೋದಕ್ಕೆ. ಅದಕ್ಕೆ ಹೇಳೋದು ಕನ್ನಡ ಶಾಲೆಗಳು ಉದ್ಧಾರ ಆಗ್ಬೇಕು ಅಂತೇಳಿ. ಮುಂದಿನ ಕನ್ನಡದ ಭವಿಷ್ಯ ಇಲ್ಲೇ ಕಾಣಿಸ್ತಾ ಇದೆ ನಮ್ಗೆ. ಸರ್ಕಾರಿ ಶಾಲೆಗಳು ಈ ಮಟ್ಟಕ್ಕೆ ಉದ್ಧಾರ ಆದ್ರೆ ಕನ್ನಡನ ಉಳಿಯುತ್ತೆ, ಕನ್ನಡ ಅಸ್ತಿತ್ವವನ್ನು ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ನಮಸ್ಕಾರ. ಕೇಳಿಸಿಲ್ಲ? ತಿಂಡಿ ತಿಂದ್ರಾ? ಆಯ್ತಾ? ಸೌಂಡ್ ಬರ್ತಾ ಇಲ್ವಲ್ಲ? ಯಾವ ಸ್ಟ್ಯಾಂಡರ್ಡ್ ಇದು? ಓಕೆ. ಖುಷಿಯಾಗಿದ್ದಾರೆ ಇವತ್ತು? ಏನ್ ಕೊಟ್ರು ಬೆಳಿಗ್ಗೆ? ಹಾಲು ಕೊಟ್ರಾ? ಕಾಸು ತಗೊಂಡ್ರಾ? ಕಾಸು ತಗೊಂಡಿಲ್ವಾ? ಫ್ರೀಯಾಗಿ ಕೊಟ್ರ ಹಾಲು? ಓಕೆ ಓಕೆ. ಓದೋದಕ್ಕೆ ಏನಾದ್ರು ದುಡ್ಡು ತಗೋತಾರೆ ಇಲ್ಲಿ? ಫ್ರೀಯಾ? My school name is GMPS Madiwala Government Primary School. ನನಗೆ ಈ ಸ್ಕೂಲ್ ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ ಬೆಳಗ್ಗೆ ಹಾಲು ಕೊಡ್ತಾರೆ, ಮತ್ತೆ ಮಧ್ಯಾಹ್ನ ಇದು ಚೆನ್ನಾಗಿರೋ ಊಟ ಕೊಡ್ತಾರೆ. ಬಿಸಿಬೇಳೆ ಬಾತು ಮತ್ತೆ ಪಾಯಸ, ಮೊಟ್ಟೆ
ಮೊಟ್ಟೆ, ಬಾಳೆಹಣ್ಣು ಮತ್ತೆ ಮೂಂಗ್ ದಾಲು ಇದೆಲ್ಲ ಕೊಡ್ತಾರೆ. ಶೂ, ಸ್ವೆಟ್ರು, ಯೂನಿಫಾರ್ಮು, ಬ್ಯಾಗು ಇದೆಲ್ಲ ಫ್ರೀ ಆಗಿ ಕೊಡ್ತಾರೆ ಸರ್ಕಾರದಿಂದ. ಏನಾದ್ರೂ ಹಬ್ಬ ಇದ್ರೆ ಸ್ಕೂಲ್ ದಿನ ರಾಮರಂಗರೆಡ್ಡಿ ಸಾರಿಂದ ನಮಗೆ ಸ್ವೀಟ್ಸ್ ಕಳಿಸ್ತಾರೆ. ಮತ್ತೆ ಚಿಕ್ಕ ಚಿಕ್ಕ ಇಂಡಿಯಾ ಫ್ಲಾಗ್ದು ಬಿಸ್ಕೆಟ್ಸ್ ಎಲ್ಲ ಕೊಡಿಸ್ತಾರೆ. ಮತ್ತೆ ಸ್ವೆಟ್ರು, ಶೂಸು, ಬ್ಯಾಗು ಎಲ್ಲ ಸರ್ಕಾರದಿಂದ ಕೊಡೋದು. ಸರ್ಕಾರದ ಸವಲತ್ತುಗಳನ್ನ ಮರೆಸುವಷ್ಟು ಕೊಟ್ಟು ಖಾಸಗಿ ಶಾಲೆಗಿಂತ ಹೆಚ್ಚಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರನೇ ರಾಮಲಿಂಗಾರೆಡ್ಡಿ ಅನ್ನೋರ ಲೆವೆಲ್ಗೆ ಈ ಶಾಲೆಗಳೆಲ್ಲ ಉನ್ನತ ಮಟ್ಟಕ್ಕೇರಿದಾವೆ. ಇಲ್ಲಿ ಸರ್ಕಾರದ ಸವಲತ್ತುಗಳಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಸ್ಥಳೀಯರನ್ನ ಸಹಕಾರ ತಗೊಂಡು ಅವರ ಸಹಕಾರದೊಂದಿಗೆ ಶಾಲಾ ಗುಣಮಟ್ಟವನ್ನ ಏರಿಸುವಲ್ಲಿ ಮಾದರಿ ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಈ ಮಡಿವಾಳ ಸುತ್ತಮುತ್ತಲಿನ ಶಾಲೆಗಳೇನಿದಾವೆ ಇವೆಲ್ಲ ಮಾದರಿ ಶಾಲೆಗಳು ಅನ್ಸ್ಕೊಂಡಿದ್ದಾವೆ. ನಿಜಕ್ಕೂ ಮಾದರಿ ಕಾರ್ಯ ಮಾಡಿದರೆ ಈ ಕ್ಷೇತ್ರದ ಶಾಸಕರು ಅನ್ನೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಈ ಉನ್ನತ ಮಟ್ಟದ ಶಾಲೆಯನ್ನ ರೂಪುಗೊಳಿಸಿ ಇಲ್ಲಿ ಸರ್ಕಾರಿ ಮಕ್ಕಳನ್ನ ಸೆಳೆದು ಇಷ್ಟೊಂದು ಮಕ್ಕಳು ಒಂದು ತರಗತಿಯಲ್ಲಿ ಖಾಸಗಿ ಶಾಲೆಯಲ್ಲೂ ನೋಡ್ಲಿಕ್ಕಾಗದಿರುವಂತಹ ಸಂಖ್ಯೆಗಳು ಶಾಲೆಯಲ್ಲಿ ತರಗತಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಯ ಇದು ಅನ್ನುವ ಮಟ್ಟಕ್ಕೆ ಈ ಶಾಲೆಗಳನ್ನ ರೂಪಿಸಿ ಇಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. ಈ ಕ್ಷೇತ್ರದ ಶಾಸಕರಿಗೆ ಒಂದು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ಬೇಕು ನಾವೆಲ್ಲರೂ ಸೇರಿ. ಯಾವ ಸ್ಟ್ಯಾಂಡರ್ಡ್ ಇದು? ಸ್ಟ್ಯಾಂಡರ್ಡಾ? ಯಾವ ಶಾಲೆ ಇದು? ಯಾರು ಕಟ್ಟಿದ್ದು? ಲಕ್ಷ್ಮಣ್ ಮಹಾರ. ಯಾವ ಭಾಷೆ ಹೊರ್ತಾವು? ನೇಪಾಳಿ. ನೋಡಿ ಸ್ನೇಹಿತರೆ, ನೇಪಾಳಿಗರಿಗೆ ಕನ್ನಡ ಕಲಿಸ್ತಾ ಇದಾರೆ. ಅದಕ್ಕೆ ಕನ್ನಡ ಬೇರೆ ಖಾಸಗಿ ಶಾಲೆಗೆ ಹೋಗ್ಬೇಕು ಅಂದ್ರೆ ಈ ಮಗು ಅದೆಷ್ಟು ಫೀಸ್ ಕಟ್ಟಬೇಕು ಏನೋ ಗೊತ್ತಿಲ್ಲ. ಆದ್ರೆ ಸರ್ಕಾರಿ ಮಾದರಿ ಶಾಲೆ ಈ ಮಡಿವಾಳದಲ್ಲಿ ನೇಪಾಳದ ಮಗು ಎಷ್ಟನೇ ಕ್ಲಾಸಪ್ಪ ನೀವು? 8ನೇ ಕ್ಲಾಸ್ ಓದ್ತಾ ಇದಾರೆ. ನೋಡಿ ಕನ್ನಡಿಗರು ನೀವು ಕನ್ನಡ ಕಲ್ತು ಸ್ವಲ್ಪ ಈ ರಾಜ್ಯಕ್ಕೆ ನಾವು ಕೊಡುಗೆ ಕೊಡ್ಬೇಕು. ಏನ್ ಕಂಡುಕೊಂಡ್ರಿ ಈ ಶಾಲೆಯಲ್ಲಿ? ಇವಾಗ ಮ್ಯಾಮ್ ಹೇಳಿದಂತ ಪಾಠ, ಇವಾಗ ಹಂಗೆ ಟೀಚರ್ ಹೇಳಿದಂತ ಪಾಠ, ಓಕೆ, ಆಮೇಲೆ HMS ವರದಿ ಅದೆಲ್ಲ ಬುದ್ಧಿ ಕಲಿಸಿದ್ರು. ಆಮೇಲೆ ಅಷ್ಟೇ ಸರ್. ಈ ಸರ್ಕಾರಿ ಶಾಲೆ ವಿಶೇಷ ಏನಪ್ಪ? ವಿಶೇಷ ಏನಂದ್ರೆ ಕ್ಲಿನಿಕ್ ಕಟ್ಸವ್ರೆ. ಓಕೆ. ಆಮೇಲೆ ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಶಿಕ್ಷಣ ಹೆಂಗ್ ಕೊಡ್ತಾರೆ? ಆಮೇಲೆ ರಾಮಲಿಂಗಾರೆಡ್ಡಿ ಅವರಿಂದ ಪುಸ್ತಕ ಕೊಡ್ತಾರೆ. ಎಜುಕೇಶನ್ ಹೆಂಗಿದೆ? ಎಜುಕೇಶನ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಎಲ್ಲ ಸಬ್ಜೆಕ್ಟ್ ಕ್ಲೀನಾಗಿ ಮಾಡಿಸ್ತಾರೆ. ಏನಾಗ್ಬೇಕು ಅಂತ ಬಯಸ್ತೀರಿ ನೀವು? ಏನಾಗ್ಬೇಕು ನೀವು ಮುಂದೆ? ಸ್ಪೋರ್ಟ್ಸ್ ಪ್ಲೇಯರ್ ಅಂತ. ಸ್ಪೋರ್ಟ್ಸ್ ಪ್ಲೇಯರಾ? ಈ ಶಾಲೆ ಹೆಂಗೆ, ಏನಕ್ಕೆ ಇಷ್ಟ ಆಗುತ್ತೆ ನಿಮ್ಗೆ? ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಏನ್ ಫೆಸಿಲಿಟಿ? ಇದು ಊಟ ಇಂದ ಬುಕ್ಸು, ಕ್ಲಿನಿಕ್ ಐತೆ. ಏನಾನ ಇಂಜಿನಿಯರ್ ಆದ್ರೆ ಅಲ್ಲಿ ಹೋಗ್ಬೋದು. ಓಕೆ. ಆಮೇಲೆ ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಲೆಲ್ಲ ಕೊಡ್ತಾರೆ ಬೆಳಿಗ್ಗೆ. ಆಮೇಲೆ ಎಲ್ಲಿಂದ ಎಲ್ಲಿವರೆಗೆ ಇದೆ ಈ ಶಾಲೆಯಲ್ಲಿ? ಎಲ್ಲಿವರೆಗೆ ಇದೆ ಸ್ಕೂಲು? ಕಾಲೇಜ್? ಸೆಕೆಂಡ್ PUC ವರೆಗೆ ಇದೆ. ಇದೇ ಶಾಲೆಯಲ್ಲಿ ಓದ್ತೀರಾ? 8ನೇ ಕ್ಲಾಸ್ ಇಂದ ಸೆಕೆಂಡ್ PUC ವರೆಗೆ ಓದ್ತೀರಾ? ಯಾಕೆ ಇಲ್ಲೇ ಓದ್ಬೇಕು ಅಂತ ಅನ್ಸುತ್ತೆ? ಚೆನ್ನಾಗಿಲ್ಲ ಫೆಸಿಲಿಟೀಸ್ ಎಲ್ಲ ಐತೆ. ಚೆನ್ನಾಗಿದೆ. ಏನಾಗ್ಬೇಕು ಅಂತ ಅನ್ಕೊಂಡಿದ್ರಿ ನೀವು? CA ಓದ್ಬೇಕು ಅಂತನಾ? ಈ ಶಾಲೆಯಲ್ಲಿ ಹೋದ್ರೆ CA ಆಗ್ತೀರಂತ ಭರವಸೆ ಇದೆಯಾ? ಏನಕ್ಕೆ ಬರುತ್ತೆ ಭರವಸೆ? ಚೆನ್ನಾಗಿ ಹೇಳ್ಕೊಡ್ತಾರೆ ಟೀಚರ್ಸ್ ಎಲ್ಲ. ಓಕೆ. ಡಿಸಿಪ್ಲಿನ್ ಐತೆ. 1ನೇ ಕ್ಲಾಸಿಂದ ಇಲ್ಲೇ ಓದಿದ್ದ? ಇಲ್ಲ ಸರ್, 7th ಇಂದನಾ? ಓಕೆ. ಅದಕ್ಕಿಂತ ಹಿಂದೆ ಎಲ್ಲ ಓದಿದ್ರಿ? ನ್ಯೂ ಕ್ಯಾಂಬ್ರಿಡ್ಜ್ ಹೈಸ್ಕೂಲ್. ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ಕೊಂಡು ಕನ್ನಡ ಮಾಧ್ಯಮಕ್ಕೆ ಬಂದಿದ್ರಿ. ನೋಡಿ, ಇಂಗ್ಲಿಷ್ ಮಾಧ್ಯಮ ಓದಿ ಕನ್ನಡ ಮಾದರಿ ಶಾಲೆ ಅಂತ ಬಿಟ್ಟು ಯಾರು ಹೇಳಿದ್ದಕ್ಕೆ ಇಲ್ಲಿ ಬಂದಿದ್ದಂಗಿದ್ದಾರೆ. ಈ ಶಾಲೆ ಇವನ್ನ ಉದ್ಧಾರ ಮಾಡ್ಲಿ ಅಂತ ಬಯಸ್ತೀವಿ. ಏನ್ ರೂಮ್ ಮಕ್ಕಳಿದು? IT ಲ್ಯಾಬಾ? ಏನ್ ಹೇಳ್ಕೊಡ್ತಾ ಇದಾರೆ? ಕಂಪ್ಯೂಟರಾ? ಓಕೆ. ಯಾವಾಗಿಂದ ಇದೆ ಇದು?
9th ಇದೆಯಾ? ಏನ್ ಹೆಸರು ತಮ್ಮದು? ಮೌನಿಕಾ. ಮೌನಿಕಾ. ಏನು ಓದ್ತಾ ಇರೋದು? 10th. 10th. ಓಕೆ. ಏನು ಈ ಶಾಲೆ ವಿಶೇಷತೆ? ಸರ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಪ್ರೈವೇಟ್ ಸ್ಕೂಲಲ್ಲೂ ಇಂಥ ಫೆಸಿಲಿಟೀಸ್ ಇಲ್ಲ. ತುಂಬಾನೇ ಎಲ್ಲ ಏನೇನಿದೆ ಅಮ್ಮ? ಫ್ರೀ ಊಟ, ಫಸ್ಟ್ ಹೇಳ್ಬೇಕಂದ್ರೆ ಫ್ರೀ ಊಟ ಇದೆ. ಸೊ ಎಲ್ಲ ಫೆಸಿಲಿಟೀಸ್ ಇದೆ. ಫ್ಯಾನ್, ಲೈಟು ಎಲ್ಲ ಕರೆಕ್ಟಾಗಿದೆ. ಕ್ಲಾಸ್ ರೂಮ್ಸ್ ಎಲ್ಲ ಕ್ಲೀನಾಗಿದೆ. ವಾಶ್ರೂಮ್ಸ್ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಎಲ್ಲ ಫೆಸಿಲಿಟೀಸ್ ಪ್ರೈವೇಟ್ ಸ್ಕೂಲ್ ಹೆಂಗಿದೆಯೋ ಸೊ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇದೆ. ತುಂಬ ಹ್ಯಾಪಿಯಾಗಿದೆ ಸರ್ ಎಲ್ಲ ನೋಡಿದ್ರೆ. ಟೀಚರ್ಸು ಅಷ್ಟೇ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಇದ್ದಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಅರ್ಥ ಆಗುತ್ತೆ, ಚೆನ್ನಾಗಿದೆ ಸರ್. ಇದು ಹಿಂದಿ ಬಿಟ್ಟು IT ತೊಗೊಂಡಿದ್ದೀವಿ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಅದೇ ಥರ ಹೆಲ್ಪ್ ಆಗ್ತಿದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ಯಾರು ಈ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿರೋದು? ಏನಾದ್ರು ತಮ್ಮ ರಾಮಲಿಂಗ ರೆಡ್ಡಿ ಸರ್. ರಾಮಲಿಂಗ ರೆಡ್ಡಿ ಅವರ ಹಾ. ಬಂದಿದ್ದಾರೆ ಶಾಲೆಗೆ? ಬಂದಿದ್ದಾರೆ, ತುಂಬ ಸತಿ ಬಂದಿದ್ದಾರೆ, ನೋಡಿದ್ದೀವಿ. ಏನು ಹೆಚ್ಚಿನ ವಿಶೇಷತೆ ಏನಿದೆ ಈ ಶಾಲೆಯಲ್ಲಿ? ಕಂಪ್ಯೂಟರ್ ಕ್ಲಾಸು, ಆಮೇಲೆ ಬೇರೆ ಏನಿದೆ? ಕಂಪ್ಯೂಟರ್ ಕ್ಲಾಸ್ ಇದೆ, ಇದು ಸೈನ್ಸ್ ಲ್ಯಾಬ್ ಇದೆ, ಆಟೋಮೊಬೈಲ್ ಕ್ಲಾಸ್ ಇದೆ, ಆಮೇಲೆ ATL ಲ್ಯಾಬ್ ಇದೆ, ಅಟಲ್ ಟಿಂಕರಿಂಗ್ ಲ್ಯಾಬು. ಅದು ಯಾವ ಸ್ಕೂಲಲ್ಲಿ ನಾನಂತೂ ನೋಡಿಲ್ಲ, ಫಸ್ಟ್ ಟೈಮ್ ಇಲ್ಲಿ ನೋಡಿರೋದು. ಸೊ ಎಲ್ಲ ಇದೆ. ಇದು ಫೀಸ್ ಇಲ್ಲ, ಅದು ಮೇನು. ₹1 ನಮ್ಮ ಹತ್ರ ಇನ್ನವರೆಗೂ ತಗೊಂಡಿಲ್ಲ. ಖಾಸಗಿ ಶಾಲೆ, ಪ್ರೈವೇಟ್ ಸ್ಕೂಲ್ಗೆ ಹೋದ್ರೂ ಈ ವ್ಯವಸ್ಥೆ ಸಿಗಲ್ಲ ಸರ್. ಅಲ್ವಾ? ಸಿಗಲ್ಲ. ತುಂಬಾ ಖುಷಿ ಆಗ್ತಿದೆಯಾ? ತುಂಬಾ ಖುಷಿ ಆಗ್ತದೆ ಸರ್. ಈ ವ್ಯವಸ್ಥೆ ಅಡಿ ಚೆನ್ನಾಗಿ ಕಲಿತು ಮತ್ತೊಂದಷ್ಟು ಮಾದರಿ ಆಗ್ಬೇಕು. ನೀವು ಮಾದರಿ ಶಾಲೆಯಲ್ಲಿ ಓದಿ ಮಾದರಿ ಪ್ರಜೆ ಆಗ್ಬೇಕು. ಆಗ್ತೀರಾ? ಆಗ್ತೀವಿ ಸರ್. ಎಲ್ಲರಿಗೂ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಅಮ್ಮ. ನಿಮ್ಮ ಭವಿಷ್ಯ ಚೆನ್ನಾಗಿರ್ಲಿ, ಉಜ್ವಲವಾಗಿರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ಕಾರಿ ಶಾಲೆ ಅಂದ್ರೆ ಬಡ ಮಕ್ಕಳು ಓದುವ ಶಾಲೆ ಅಂತ. ಬಡ ಮಕ್ಕಳು ಓದುವ ಶಾಲೆ ಈ ರೀತಿ ಉನ್ನತ ಮಟ್ಟಕ್ಕಿರುತ್ತೆ ಅನ್ನೋದು ಒಂದು ಕನಸಾಗಿತ್ತು. ಆದರೆ ಈ ಕ್ಷೇತ್ರದ ಶಾಸಕರು ಬೆಂಗಳೂರಲ್ಲಿ ಮಾದರಿ ಶಾಲೆಗಳನ್ನ ರೂಪಿಸ್ತಾ ಈ BTM ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡಿ, ಬಡವರ ಮಕ್ಕಳ ಕೈಯಲ್ಲಿ ಕಂಪ್ಯೂಟರ್. ಇವತ್ತು ಶಿಕ್ಷಣಕ್ಕೆ ಮಕ್ಕಳಿಗೆ ಆಸಕ್ತಿ, ಉತ್ತೇಜನ ಬರಬೇಕು ಅಂತಂದ್ರೆ ಇಂತಹ ಒಂದು ಉಪಕರಣಗಳನ್ನ ಕೊಟ್ಟು ಮಕ್ಕಳನ್ನ ಶಿಕ್ಷಣದತ್ತ ಕೊಂಡೊಯ್ಯಬೇಕಾಗಿದೆ. ಆ ಕೆಲಸವನ್ನ ಈ ಶಾಲೆ ಮಾಡ್ತಾ ಇದೆ. ಸುಸಜ್ಜಿತವಾದ ಕಟ್ಟಡ ಜೊತೆಗೆ ಈ ರೂಮ್ನ ವ್ಯವಸ್ಥೆ, ಅದರ ಜೊತೆಗೆ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ, ಈ ರೀತಿ ಕೊಡ್ತಾ ಹೋದ್ರೆ ಮಾದರಿ ಕಾರ್ಯಗಳಾಗತ್ತೆ, ಮಾದರಿ ಶಾಲೆಯಾಗೂ ರೂಪುಗೊಳ್ಳುತ್ತೆ, ಮಾದರಿಯಾಗಿ ಮಕ್ಕಳು ಕೂಡ ರೂಪುಗೊಳ್ತಾ ಹೋಗ್ತಾರೆ, ಅವರ ಭವಿಷ್ಯ ಕೂಡ ಉಜ್ವಲ ಆಗುತ್ತೆ. ನೋಡೋಣ ಬನ್ನಿ. ಸೌಲಭ್ಯಗಳಲ್ಲದೆ ಸರ್ಕಾರಿ ಶಾಲೆಗಳು ಮುಚ್ಚುವಂತ ಪರಿಸ್ಥಿತಿಯಲ್ಲಿ ಒಂದು ಕಡೆ ಇದ್ರೆ ನೋಡಿ, ಉನ್ನತ ಮಟ್ಟದ ಶಾಲೆಗಳನ್ನ ರೂಪಿಸ್ತಾ ಸರ್ಕಾರಿ ಸೌಲಭ್ಯಗಳನ್ನ ಮರೆಮಾಚುತ್ತಾ ಈ ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದಂತೆ ಸರ್ಕಾರಿ ಶಾಲೆಯನ್ನ ಉನ್ನತ ಮಟ್ಟಕ್ಕೆ ಏರಿಸೋದ್ರ ಜೊತೆಗೆ ನೋಡಿ, ಪ್ರಥಮ ಚಿಕಿತ್ಸಾ ಕೇಂದ್ರ ಮಕ್ಕಳಿಗೆ ಏನಾದ್ರೂ ಅವಘಡಗಳು, ಅಪಘಾತಗಳಾದಾಗ ಸಣ್ಣ ಮಟ್ಟದಲ್ಲಿ ತೊಂದರೆ ಆಗದೇ ಇರೋ ರೀತಿ ಇಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿ ಮುಂದುವರಿಯುವಂತದಕ್ಕೆ ತುಂಬಾ ದೊಡ್ಡ ಸಹಾಯಕಾರಿಯಾಗುವಂತ ಪ್ರಥಮ ಚಿಕಿತ್ಸಾ ಕೇಂದ್ರ. ಯಾಕಂದ್ರೆ 650ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ಓದುತ್ತಾ ಇದ್ದಾರೆ ಅಂತಂದ್ರೆ ಈ ಶಾಲೆಗೆ ಬೇಕಾಗಿರುವಂತ ವ್ಯವಸ್ಥೆ ಇದು. ಈ ವ್ಯವಸ್ಥೆಯಡಿ ಈ ಶಾಲೆಯನ್ನ ಮಾದರಿಗೊಳಿಸ್ತಾ ಹೋಗಿದ್ದಾರೆ. ಈ ಕ್ಷೇತ್ರದ ಸಾಧನೆ ಇದು. ಈ ಶಾಲೆ ಮಾದರಿಯಾಗಿರೋದಕ್ಕೆ ಇದು ಕೂಡ ಒಂದು ಸಾಕ್ಷಿಭೂತ ಹೋಗುತ್ತೆ. ನಮಸ್ತೆ ಮ್ಯಾಮ್. ನಮಸ್ಕಾರ ಸರ್. ಏನ್ ರೂಮ್ ಇದು? ಇದು ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ಹೇಳಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಿಂದ ಬರುವಂಥದ್ದು.
ಇದು ಹೈಸ್ಕೂಲ್ ಮಕ್ಕಳಿಗೆ ಮತ್ತು ನಿಯರ್ ಬೈ ಸ್ಕೂಲ್ಗಳಿಗೆ ಹಬ್ಬಾಗಿ ಕೆಲಸ ಮಾಡುತ್ತೆ. ಅಬೌಟ್ ಸ್ಟೆಮ್ ಲ್ಯಾಬ್ ಬೇಸ್ ಮೇಲೆ ನಡೆಯುತ್ತೆ ಇದು. ನಮ್ಮ ಮಕ್ಕಳಿಗೆ ಇದರಲ್ಲಿ ಆಟೋಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ರೊಬಾಟಿಕ್ಸ್ ಮೇಲೆ ಟ್ರೈನಿಂಗನ್ನು ಕೊಡಲಾಗುತ್ತೆ. ಸರ್ಕಾರಿ ಶಾಲೆ ಆದ್ರೂ ದೂರದ ಊರದಿಂದ ಈ ಶಾಲೆಗೆ ಬಂದು ಮಾದರಿ ಶಾಲೆ ಅಂತ ಹೇಳಿ ಓದುತ್ತಾ ಇರುವಂತ ಮಕ್ಕಳ ಸಂಖ್ಯೆ ತುಂಬಾ ದೊಡ್ಡ ಮಟ್ಟಕ್ಕಿದೆ, ತುಂಬಿ ತುಳುಕ್ತಾ ಇದೆ ಶಾಲೆ. ಈ ಶಾಲೆಯ ಮಕ್ಕಳ ಬಯಲು ಕೇಳೋಣ, ಈ ಶಾಲೆಯ ವಿಶೇಷತೆ ಏನು, ಈ ಶಾಲೆ ಯಾಕೆ ಇಷ್ಟ ಆಗತ್ತೆ ಅವರಿಗೆ ಅಂತ. ಮಕ್ಕಳ ನಮಸ್ಕಾರ. ನಮಸ್ತೆ. ಯಾಕೆ ಈ ಶಾಲೆ ನಿಮಗೆ ಇಷ್ಟ? ಇಲ್ಲಿ ಎಲ್ಲ ತುಂಬ ಚೆನ್ನಾಗೈತೆ, ಟೀಚರ್ಸ್ ಎಕ್ಸ್ಪ್ಲೇನ್ ಮಾಡೋದೆಲ್ಲ ಚೆನ್ನಾಗೈತೆ. ಆ್ಯಂಡ್ ಇಲ್ಲಿ ಲೈಬ್ರರಿ, ಕಂಪ್ಯೂಟರ್ ರೂಮ್ ಐತೆ, ಆ್ಯಂಡ್ ಕ್ಲಿನಿಕ್ ಐತೆ. ಏನಾದರೂ ಪ್ರಾಬ್ಲಮ್ ಅಂದರೆ ಇದು ಮಾಡ್ಬೋದು. ಓದೋದು ತುಂಬ ಇಷ್ಟ ಆಗ್ತೈತಿ ಈ ಸ್ಕೂಲಲ್ಲಿ ಬಂದು. ಕ್ಲಿನಿಕ್ ಇದೆಯಪ್ಪ ಶಾಲೆ ಇದರಲ್ಲಿ? ಹಾಂ, ಕ್ಲಿನಿಕ್ ಐತೆ. ಆ್ಯಂಡ್ ಏನಾದರೂ ಎಕ್ಸ್ಪ್ಲೈನ್ ಮಾಡೋದು ಗೊತ್ತಿಲ್ಲ ಅಂದರೆ ಕೇಳಿದ್ರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಅರ್ಥ ಆಗೋ ಥರ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವು ಎಷ್ಟು ಸತಿ ಕೇಳಿದ್ರೇನು ಏನೂ ಹೇಳಲ್ಲ, ಎಕ್ಸ್ಪ್ಲೈನ್ ಮಾಡ್ತಾರೆ. ಓದೋದಕ್ಕೆ ಏನೇನು ಕೊಟ್ಟಿದ್ದಾರೆ ಈ ಶಾಲೆಯಲ್ಲಿ? ಬುಕ್ಸ್ ಕೊಟ್ಟಿದ್ದಾರೆ, ಬ್ಯಾಗ್ ಕೊಟ್ಟಿದ್ದಾರೆ, ಶೂಸ್ ಕೊಟ್ಟಿದ್ದಾರೆ. ನಮ್ಗೆ ಏನೇನ್ ಬೇಕೋ ಎಲ್ಲ ಮಾಡ್ತಾ ಯಾರು ಇದ್ದಾರೆ. ಕೊಟ್ಟಿರೋದು? ರಾಮಲಿಂಗ್ ರೆಡ್ಡಿ ಸಾಹೇಬ್ರು. ಬರ್ತಾರೆ ಈ ಶಾಲೆಗೆ ಬಂದಿದ್ದಾರೆ ಹಾ, ಬಂದಿದ್ದಾರೆ ಸರ್. ತುಂಬಾ ಥ್ಯಾಂಕ್ಸ್ ಆದ್ರೂ ಹೇಳಿದಿರ ಅವ್ರಿಗೆ? ಹಾ ಸರ್, ಹೇಳಿದೀವಿ. ಥ್ಯಾಂಕ್ಸ್. ಬೇರೆ ಶಾಲೆಗೂ ನಿಮ್ ಶಾಲೆಗೂ ವ್ಯತ್ಯಾಸ ಇಲ್ದಿರೋ ತರ ಒಂದಷ್ಟು ವ್ಯವಸ್ಥೆ ಮಾಡ್ಕೊಟ್ಟಿದಾರಲ್ವ ಅವರು? ಹಾ ಸರ್, ಹೇಳಿದಿರಿ ಅವ್ರಿಗೆ ಹಾ ಥ್ಯಾಂಕ್ಸ್? ಹೇಳಿದೀವಿ. ಅಂದ್ರೆ ನಿಮ್ಗೆ ಏನು ಉಚಿತವಾಗಿ ಹೇಳ್ಕೊಡ್ತಾ ಇದಾರೆ ಏನು ಈ ಶಾಲೆಯಲ್ಲಿ? ಇಲ್ಲ ಸರ್, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹೇಳ್ಕೊಡ್ತಾ? ಫ್ರೀ ಆಫ್ ಕಾಸ್ಟ್ ಅಲ್ಲಿ? ಫ್ರೀ ಆಫ್ ಕಾಸ್ಟ್ ಅಲ್ಲೇ ಹೇಳ್ಕೊಡ್ತಾರೆ. ನಮ್ಮ ಹೆಸರೇನು? ಹಜಿರಾ ಫಾತಿಮಾ. ಹಜರಾ ಫಾತಿಮಾ. ಫಾತಿಮಾ. ಏನಕ್ಕೆ ಇಷ್ಟ ಆಗುತ್ತಮ್ಮ ಈ ಶಾಲೆ? ಏನ್ ವಿಶೇಷ ಈ ಶಾಲೆದು? ಈ ಶಾಲೆಯಲ್ಲಿ ನೀಟಾಗಿ ಹೇಳ್ಕೊಡ್ತಾರೆ, ಆ ಥರ ಏನೂ ಹೇಳಲ್ಲ. ಬೇರೆ ಸ್ಕೂಲ್ ಥರ ಏನೂ ಹೇಳಲ್ಲ, ಈ ಥರ ಮಾಡಬೇಡಿ ಆ ಥರ ಮಾಡಬೇಡಿ, ಫ್ರೀಯಾಗಿ ಹೇಳ್ಕೊಡ್ತಾರೆ. ಮತ್ತು ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ಸಾಲ್ವ್ ಮಾಡ್ತಾರೆ. ಮನೇಲಿ ಏನಾದ್ರೂ ಪ್ರಾಬ್ಲಮ್ ಇದೆ ಅಂದರೆ ಇಲ್ಲಿ ಬಂದು ಹೇಳ್ಬೋದು, ಅವ್ರು ಹೇಳ್ತಾರೆ ಓದೋಕ್ಕೆ. ಆ ಥರ ಏನು ಟೆನ್ಷನ್ ಏನೂ ಕೊಡಲ್ಲ. ಏನಾದ್ರೂ ಆ್ಯಕ್ಟಿವಿಟಿ ಇದೆ ಅಂದರೆ ಹೆಲ್ಪ್ ಮಾಡ್ತಾರೆ ಟೀಚರ್ಸ್ ಎಲ್ಲರೂ. ಅದಕ್ಕೆ ತುಂಬ ಇಷ್ಟ ಆಗುತ್ತೆ. ಏನೇನ್ ಕೊಡ್ತಾರೆ ಈ ಶಾಲೆಯಲ್ಲಿ? ಬುಕ್ಸ್, ಬ್ಯಾಗ್, ಜಾಮೆಟ್ರಿ ಮತ್ತು ಶೂಸ್ ಕೊಡ್ತಾರೆ. ಎಲ್ಲ ಫೆಸಿಲಿಟಿ ಕೊಡ್ತಾರೆ. ಈ ಶಾಲೆ ಒಟ್ನಲ್ಲಿ ಇಷ್ಟ ಆಗಿದೆ ನಿಮಗೆ? ಹಾಂ. ಈ ಶಾಲೆಯಲ್ಲಿ ಭವಿಷ್ಯ ಇದೆ ಅಂತ ಅನ್ಸುತ್ತಾ? ಎಸ್ ಸರ್. ಇದೆಯಾ? Yes, sir. ಏನಾಗ್ತೀರಿ ಓದಿ? ಟೀಚರ್ ಆಗ್ತೀನಿ ಸರ್. ಟೀಚರ್ ಆಗ್ತೀರಾ? ಟೀಚರ್ ಆಗಿ ಮತ್ತೊಂದಷ್ಟು ಶಾಲೆಗಳಿಗೆ ನೀವು ಪಾಠ ಹೇಳ್ತಾ ಹೋಗ್ಬೇಕು. ಎಸ್ ಸರ್. ಒಳ್ಳೇದಾಗ್ಲಿಮ್ಮ. ಥ್ಯಾಂಕ್ ಯು. ನಮಸ್ಕಾರ. ಮಕ್ಕಳುಗಳು ಶಾಲೆಗೆ ಬರ್ತಾ ಇಲ್ಲ ಅಂತೇಳಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತ ಪರಿಸ್ಥಿತಿ ರಾಜ್ಯಾದ್ಯಂತ ಇದ್ರೆ, ಬೆಂಗಳೂರಿನ ಕೆಲ ಮಾದರಿ ಶಾಲೆಗಳಲ್ಲಿ ತುಂಬಾ ಉನ್ನತ ಮಟ್ಟದ ಶಿಕ್ಷಣವನ್ನ ಕೊಡ್ತಾ ಹೆಸರುಗಳನ್ನ ಗಳಿಸ್ತಾ ಸರ್ಕಾರಿ ಶಾಲೆಯನ್ನ ಉಳಿಸ್ಕೊಳ್ತಾ ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ BTM ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಡಿವಾಳ ಶಾಲೆಯಲ್ಲಿ, ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಮಕ್ಕಳ ಸಂಖ್ಯೆ 650ಕ್ಕೂ ಹೆಚ್ಚಂತೆ. ಸರ್ಕಾರಿ ಶಾಲೆಯಲ್ಲಿ 650ಕ್ಕೂ ಹೆಚ್ಚು ಮಕ್ಕಳು ಓದುತ್ತಾ ಇದ್ದಾರೆ ಅನ್ನೋದೇ ಪರಮಾನಂದ. ಇವತ್ತು ಮಡಿವಾಳ ಶಾಲೆಯ ಆ ಶಾಲಾ ಶಿಕ್ಷಕರನ್ನ ಮಾತಾಡ್ಸೋಣ, ಇಲ್ಲಿಯ ಶಾಲೆಯ ವಿಶೇಷತೆಯನ್ನ ಅವರ ಬಾಯಲ್ಲೇ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ. ಏನು ಸರ್ ಶಾಲೆಯ ವಿಶೇಷತೆ? 650ಕ್ಕೂ ಹೆಚ್ಚು ಮಕ್ಕಳನ್ನ ಇಲ್ಲಿ ಓದಿಸ್ತಾ ಇದ್ರಿ, ಏನು ಸರ್ ವಿಶೇಷ? ಸರ್, ನಮ್ಮ ಶಾಲೆಗೆ, ಈ ಸರ್ಕಾರಿ ಶಾಲೆಗೆ ಡಿಮ್ಯಾಂಡ್ ಅಪ್ ಡಿಮ್ಯಾಂಡ್ ಅಂತಾರಲ್ಲ, ಹಂಗೆ ತುಂಬಾ ಡಿಮ್ಯಾಂಡ್ ಇದೆ ಸರ್ ನಮ್ಮ ಸ್ಕೂಲ್ಗೆ. ಯಾಕೆಂದ್ರೆ ನಮ್ಮ ಈ BTM ಕ್ಷೇತ್ರದ ಅದೃಷ್ಟ ಅಂತ ಹೇಳ್ಬೋದು. ಎಲ್ಲ ನಮ್ದೊಂದೇ ಶಾಲೆ ಅಲ್ಲ ಸರ್, ಇಡೀ ಎಲ್ಲ ಸರ್ಕಾರಿ 27 ಶಾಲೆಗಳನ್ನು ಕೂಡ ದತ್ತು ತೆಗೆದುಕೊಂಡು ಈಚ್ ಆ್ಯಂಡ್ ಎವ್ರಿ ಒನ್, ಎಲ್ಲ ಫರ್ನಿಚರ್ಸ್ ಇರ್ಬೋದು, ಕ್ಲಾಸ್ ರೂಮ್ಸು, ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ಯಾವುದೇ ಸವಲತ್ತುಗಳಿರ್ಬೋದು, ಸಾಹೇಬ್ರ ಮುಂದೆ ನಿಂತು ಮಾಡಿಸ್ಕೊಡ್ತಾರೆ ಸರ್. ಅದು ನಮ್ಮ ಶಾಲೆಯ ವಿಶೇಷತೆ. ನೀವು ನಂಬೋದಿಲ್ಲ ಸರ್, ನಮ್ಮ ಆಫೀಸ್ ರೂಮ್ ಒಂದ್ಸರಿ ನೋಡಿ, ಎಲ್ಲ ಫುಲ್ ವುಡನ್ ಕೋಟಿಂಗ್ ಇರತಕ್ಕಂಥ ಆಫೀಸ್ ರೂಮ್ಸು. ಕ್ಲಾಸ್ ರೂಮ್ಗಳಂತೂ ಭಾಳ ಸುಸಜ್ಜಿತವಾಗಿದ್ದಾವೆ. ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಬೆಂಚು ಮತ್ತು ಚೇರ್ಸ್ ಇದೆಯಲ್ಲ, ಅದು ಯಾವ ಬೇರೆ ಶಾಲೆಗಳಲ್ಲಿ ಸಿಗೋದೇ ಇಲ್ಲ, ಪ್ರೈವೇಟಲ್ಲೂ ಕೂಡ ಸಿಗೋದಿಲ್ಲ. ಪ್ಲಾಸ್ಟಿಕಲ್ಲೇ ಅದು ಕುಷನ್ ಇರತಕ್ಕಂಥ ಚೇರ್ಸು, ಮತ್ತು ಬೆಂಚ್ ಮೇಲೆ ಮಕ್ಕಳೇನಾದರೂ ಮಿಸ್ ಆಗಿ ಬರೆದ್ಬಿಟ್ರೆ ಅದನ್ನ ಒರೆಸ್ಬಿಟ್ರೆ ಹಂಗೆ ಹೊರಟೋಗ್ಬಿಡುತ್ತೆ ಸರ್.
ನಾವೇನಾದ್ರೂ ಈ ಥರ ಟೇಬಲ್ ಬೇಕು ಅಂದರೆ ಅದರ ಅಪ್ಡೇಟೆಡ್ ವರ್ಷನ್ನ ಸಾಹೇಬರು ನಮಗೆ ತಲುಪಿಸ್ತಾರೆ. ನಮ್ಗೆ RO ಪ್ಲಾಂಟ್ ಬೇಕು ಅಂದರೆ ಇದು ಬೇಡ, ಇದಕ್ಕಿಂತ ಚೆನ್ನಾಗಿರೋದು ಕೊಡ್ತೀವಿ ಅಂತ ಹೇಳ್ತಾರೆ. ನಿಜವಾಗಿ ಒಂದು ಮಾತು ಹೇಳಬೇಕು ಅಂದರೆ ಶಿಕ್ಷಣ ಕ್ರಾಂತಿ ಜಗತ್ತಿನಲ್ಲಿ ಎಲ್ಲಿ ನಡೀತಿದೆ ಗೊತ್ತಿಲ್ಲ, BTM ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಡೀತಿದೆ ಅಂದರೆ ನಿಜವಾಗ್ಲೂ ತಪ್ಪಿಲ್ಲ ಸರ್ ಅದರಲ್ಲಿ. ಆಮೇಲೆ ನಮಗೆ ನೀವು ನಂಬಲ್ಲ, ಪ್ರೈಮರಿ ಶಾಲೆಗೆ ಎಲ್ಲಾದ್ರೂ ಕಂಪ್ಯೂಟರ್ ಲ್ಯಾಬ್ ಇದೆ ಅಂದರೆ ಅದು ನಮ್ಮ ಶಾಲೆನಲ್ಲಿ ಇದೆ ಅಂತ ನಾವು ಹೇಳ್ಬೋದು ಸರ್. ಸುಸಜ್ಜಿತವಾಗಿದೆ ಕಂಪ್ಯೂಟರ್ ಲ್ಯಾಬ್ಸ್ ಎಲ್ಲ ಎಷ್ಟು ನೀಟಾಗಿದೆ ಅಂದರೆ ಅದಕ್ಕೆ ಟೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಬರೀ ಕಂಪ್ಯೂಟರ್ ಟೀಚರ್ ಅಂತ ಹೇಳಿ ಅಲ್ಲ, ನಮಗೆ ಟೀಚರ್ನ ಕೊರತೆ ಇದೆ. ಸರ್ಕಾರದಿಂದ ಅಪಾಯಿಂಟ್ ಆಗಿ ಟೀಚರ್ಸ್ ಬರೋದು ತುಂಬ ಸಮಸ್ಯೆ ಮತ್ತು ದೊಡ್ಡ ವಿಷಯ. ಅವರಿಗೆ ಸಂಬಳವನ್ನು ಕೂಡ ಕೊಟ್ಟು ಪ್ರತಿ ತಿಂಗಳು ಇಷ್ಟು ಅಂತ ಸಂಬಳ ಕೊಟ್ಟು ಗೆಸ್ಟ್ ಟೀಚರ್ಸ್ನ ನಮಗೆ ಕೊಟ್ಟಿದ್ದಾರೆ. ಸಬ್ಜೆಕ್ಟ್ ವೈಸ್ ಗೆಸ್ಟ್ ಟೀಚರ್ಸ್ನ ಕೊಟ್ಟಿದ್ದಾರೆ. ಅವ್ರಿಗೆ ಪ್ರತಿ ತಿಂಗಳು ಅವರ ಆಫೀಸಿಂದನೇ ಬಂದು ಸಂಬಳವನ್ನು ವೇತನವನ್ನು ಕೊಟ್ಟು ಹೋಗ್ತಾರೆ. ಆಮೇಲೆ ಸೈನ್ಸು ನಮಗೆ ಲ್ಯಾಬ್ ಕೊಟ್ಟಿದ್ದಾರೆ. ನೀವು ಲೈಬ್ರರಿನ ಒಂದು ಸರಿ ನೋಡಿ ಸರ್, ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ಅಪ್ಡೇಟೆಡ್ ಲೈಬ್ರರಿ ಕೊಟ್ಟಿದ್ದಾರೆ ನಮ್ಗೆ ಏನೇ ಬೇಕಂದ್ರೂ ಕೂಡ ಸಾಹೇಬ್ರ ಮುಂದೆ ಒಂದು ಮನವಿಯನ್ನು ಇಟ್ಟರೆ ಸಾಕು, ಕೆಲವೇ ದಿನಗಳಲ್ಲಿ ಅದನ್ನು ನೆರವೇರಿಸ್ಕೊಡ್ತಾರೆ. ನಾವು ಶಿಕ್ಷಕರಾಗಿ ಈ ಕ್ಷೇತ್ರದಲ್ಲಿ ವರ್ಕ್ ಮಾಡ್ಲಿಕ್ಕೆ ತುಂಬ ಅದೃಷ್ಟ ಮಾಡಿದ್ದೀವಿ ಅಂತ ಯಾವಾಗಲೂ ಫೀಲ್ ಆಗ್ತೀವಿ. ಅವ್ರು ನಮಗೆ ಮಾಡ್ತಕ್ಕಂತಹ ಈ ಸವಲತ್ತುಗಳಿಗೆ ನಾವು ಇನ್ನೊಂದಷ್ಟು ವರ್ಕ್ ಮಾಡೋಣ, ಇನ್ನೊಂದಷ್ಟು ಸ್ಪೆಷಲ್ ಕ್ಲಾಸ್ಗಳನ್ನು ತಗೊಳ್ಳೋಣ, ಮಕ್ಕಳನ್ನು ಈ ರೀತಿ ನಾವು ಪೋರ್ಟ್ರೇ ಮಾಡೋಣ ಅನ್ನೋ ಒಂದು ಭಾವನೆಯನ್ನು ನಮ್ಮಲ್ಲಿ ತುಂಬಿ ಹೋಗ್ತಾರೆ ಸರ್ ಅವರು. ಕೇಳಿಸ್ಕೊಂಡ್ರಲ್ಲ, ಒಬ್ಬ ಈ ಶಾಲೆಯ ಶಿಕ್ಷಕರು ಮಾತಾಡ್ತಾ ಇರೋದು ಮತ್ತೆ ಅವರಲ್ಲಿ ಅವರ ಮುಖದಲ್ಲಿರುವಂತಹ ಸಾರ್ಥಕ ಭಾವನೆ ಕೇಳಿಸ್ಕೊಂಡ್ರೆ, ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಶಾಲೆಗಿಂತ ಹೆಚ್ಚಿನ ಮಟ್ಟದ ಎಲ್ಲ ಅತ್ಯಾಧುನಿಕ ಉಪಕರಣಗಳು ಮತ್ತೆ ಸರ್ಕಾರಿ ಶಾಲಾ ಕಟ್ಟಡಗಳನ್ನ ಆ ರೀತಿ ಬೆಳವಣಿಗೆಗೊಳಿಸಿ ಈ ಶಾಲೆಯನ್ನ ಉದ್ಧಾರಗೊಳಿಸ್ತಾ ಇದ್ದಾರೆ ಈ ಕ್ಷೇತ್ರದ ಶಾಸಕರು ಅನ್ನುವಂತ ಮಾತು ಅವ್ರ ಬಾಯಲ್ಲೇ ಬಂತು. ಈ ಕ್ಷೇತ್ರದ ಜನತೆ, ಬಡ ಜನರು ತುಂಬಾ ಇದನ್ನ ಉಪಯೋಗ ಪಡ್ಕೋತಾ ಇದ್ದಾರೆ. ಅದರ ಸಾಕ್ಷಿ 650ಕ್ಕೂ ಹೆಚ್ಚು ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇರುವಂತದ್ದು. ಇನ್ನೇನು ವಿಶೇಷತೆ ಇದೆ ನೋಡ್ಕೊಂಡ್ಬರೋಣ ಬನ್ನಿ. ಇದಾಗಿತ್ತು ಸರ್ಕಾರಿ ಮಾದರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮಡಿವಾಳ. 650ಕ್ಕೂ ಹೆಚ್ಚಿನ ಮಕ್ಕಳು ಇಲ್ಲಿ ಓದುತ್ತಾ ಇದ್ರು. ಒಂದು ಸುಸಜ್ಜಿತವಾದ ಕಟ್ಟಡ ಮತ್ತೆ ಸುವ್ಯವಸ್ಥಿತವಾದಂತ ತರಗತಿ ರೂಮ್ಗಳು ಎಲ್ಲವೂ ವ್ಯವಸ್ಥಿತವಾಗಿದೆ. ಮಾದರಿ ಶಾಲೆ ಅನ್ನಿಸ್ಕೊಳ್ಳೋದಕ್ಕೆ ಎಲ್ಲ ಅರ್ಹತೆಗಳನ್ನು ಹೊಂದಿರುವಂತಹ ಕಟ್ಟಡ ಮತ್ತೆ ಇಲ್ಲಿಯ ಸಿಬ್ಬಂದಿಗಳು, ಶಿಕ್ಷಕರು ಎಲ್ಲರಲ್ಲೂ ಸಾರ್ಥಕ ಭಾವನೆ ಇತ್ತು. ನಾವು ಒಂದು ಒಳ್ಳೆ ಶಾಲೆಯಲ್ಲಿ ಕಲಿತಾ ಇದೀವಿ, ಒಳ್ಳೆ ಶಾಲೆಯಲ್ಲಿ ಬೋಧಿಸ್ತಿದ್ದೀನಿ ಅಂತ ಹೇಳುವಂತ ಶಿಕ್ಷಕರು ಕೂಡ ಇಲ್ಲಿದ್ದಾರೆ. ಸೊ ಈ ಮಾದರಿ ಶಾಲೆಯ ಮಾದರಿ ಕಾರ್ಯ ಶಾಸಕರು ರಾಮಲಿಂಗಾರೆಡ್ಡಿ ಅವರ ಮುಂದಾಳತ್ವದಲ್ಲಿ ನಡೆದಿದೆ. ಇಲ್ಲಿಯ ಸ್ಥಳೀಕರ ಸಹಾಯದೊಂದಿಗೆ ನಡೆದಿದೆ. ಈ ಶಾಲೆ ಮಾದರಿ ಕಾರ್ಯ ನಡೀತಾ ಇದೆ. ಮಕ್ಕಳು ಇಲ್ಲಿ ಶಿಕ್ಷಿತರಾಗ್ತಾ ಇದ್ದಾರೆ. ತುಂಬಾ ಒಳ್ಳೆ ಶಾಲೆಗೆ ಬಂದಿದ್ದೀವಿ ಅನ್ನೋ ಹೆಮ್ಮೆ ನಮಗಿದೆ. ಮಡಿವಾಳ ಶಾಲೆಯ ಸುತ್ತುವರೆದು ಆಗಿದೆ. ಈಗ ಮುಂದಿನ ಶಾಲೆಗೆ ಹೋಗೋಣ. ನಮಸ್ಕಾರ, ಬನ್ನಿ. BTM ಲೇಔಟ್ ವಿಧಾನಸಭಾ ಕ್ಷೇತ್ರದ ಮತ್ತೊಂದು ಶಾಲೆ, ಮಾದರಿ ಶಾಲೆ, ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಮಡಿವಾಳದಲ್ಲಿದ್ದೀವಿ. ಇಲ್ಲಿ ನೋಡಿ, ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಬೋರ್ಡ್ ನಲ್ಲಿ ಕನ್ನಡ ಇದೆ, ಖುಷಿ ಆಗುತ್ತೆ. ಸೊ ಕನ್ನಡನೂ ಕಲಿಸ್ತಾ ಇದ್ದಾರೆ ಇಲ್ಲಿ. ತುಂಬಾ ಒಂದು 45 ಜನ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದುತ್ತಾ ಇದ್ದಾರೆ ಮಕ್ಕಳು. ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಕಿಚನ್ ಎಲ್ಲ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿದೆ ಶಾಲೆ. ಇಲ್ಲಿಯ ಮುಖ್ಯೋಪಾಧ್ಯಾಯಿನಿ ನಮ್ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಸಾಯಿರಾ ಬಾನು, ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಮಡಿವಾಳ. ಇಲ್ಲಿ ನಾನು ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಶ್ರೀ ರಾಮಲಿಂಗಾರೆಡ್ಡಿ ಸರ್ ಅವರು
ನಮಗೆ ಬಿಲ್ಡಿಂಗ್ ರೀಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದಾರೆ. ಹಾಗೂ ಮಕ್ಕಳಿಗೆ ಡೆಸ್ಕ್ಸು, ಚೇರ್ಸು, ಟೇಬಲ್ಸು, ಆಮೇಲೆ ಇದು ಕಂಪ್ಯೂಟರ್ಸ್ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಟೀಚರ್ಸ್ ಕೊಟ್ಟಿದ್ದಾರೆ ಮಕ್ಕಳಿಗೆ ಕಂಪ್ಯೂಟರ್ ಕಲೀಲಿ ಅಂತ. ಆಮೇಲೆ ಸ್ಕೂಲ್ ಬೋರ್ಡ್ಸು, ಪ್ರತಿಯೊಂದು ಕ್ಯಾಮ್ರಾಸು, ಪ್ರತಿಯೊಂದು ಮಕ್ಕಳಿಗೆ ವರ್ಷ ಯೂನಿಫಾರ್ಮ್ಸು, ಬುಕ್ಸು, ಆಮೇಲೆ ಹೊಲ್ಸ್ಕೊಡ್ತಾರೆ ಯೂನಿಫಾರ್ಮ್ಸು. ಗೌರ್ಮೆಂಟಿಂದ ಬಟ್ಟೆ ಬರುತ್ತೆ ಮತ್ತೆ ಅವರು ಹೊಲ್ಸ್ಕೊಡ್ತಾರೆ. ಆಮೇಲೆ ಬ್ಯಾಗ್ಸ್ ಕೊಡ್ತಾರೆ, ನೋಟ್ ಬುಕ್ಸ್ ಕೊಡ್ತಾರೆ. ಆಮೇಲೆ ಎಲ್ಲ ಫೆಸಿಲಿಟಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಸರ್. ಖುಷಿ ಇದೆ ಸರ್. ಇದು ಈ ಶಾಲೆಯ ಮುಖ್ಯೋಪಾಧ್ಯಾಯನಿರೋ ಮಾತಾಗಿತ್ತು. ನನಗನ್ಸೋದೇನು ಅಂತಂದ್ರೆ, ಈ ವಿಧಾನಸಭಾ ಕ್ಷೇತ್ರದ ಸರ್ಕಾರಿ ಮಾದರಿ ಶಾಲೆಗಳು ಏನಿದಾವೆ, ಇಲ್ಲಿ ಹಳೆಯ ಕಟ್ಟಡವನ್ನ ಹೊಸದಾಗಿ ರೂಪಿಸಿದ್ದಲ್ಲದೇನೆ ನಿರ್ವಹಣಾ ವೆಚ್ಚ ಕೂಡ ಅವರೇ ಭರಿಸ್ತಾ ಇದಾರಂತೆ. ಅವರ ಮತ್ತು ಅವರ ಸ್ನೇಹಿತರು, ಸ್ಥಳೀಯರನ್ನೆಲ್ಲ ಸೇರಿಸ್ಕೊಂಡು ಒಂದಷ್ಟು ಹೌಸ್ ಕೀಪಿಂಗು, ಸೆಕ್ಯೂರಿಟಿ, ಅಡಿಗೆಯವರಿಗೆ ಹೆಚ್ಚಿನ ಅನುದಾನ ಕೊಡುವಂತದ್ದಾಗ್ಲಿ, ಅವರಿಗೆ ಸಹಾಯಧನ ಕೊಡುವಂತದ್ದಾಗ್ಲಿ, ಇವೆಲ್ಲ ಮಾಡ್ಕೋತಾ ಈ ಶಾಲೆಗೆ ಸಂಬಂಧಪಟ್ಟಂತೆ ಉತ್ತಮವಾಗಿ ನಿರ್ವಹಣೆ ಆಗ್ಲಿಕ್ಕೆ, ಶಿಕ್ಷಣವನ್ನ ಮಕ್ಕಳು ಪಡಿಲಿಕ್ಕೆ ಏನೇನು ಬೇಕು ಎಲ್ಲಾ ರೀತಿಯ ಸೌಲಭ್ಯವನ್ನ ತಾನು ಕಟ್ಟಿ ಸುಮ್ಮನೆ ಆಗಿಲ್ಲ, ಕಟ್ಟಿ ನಿರ್ವಹಣೆ ಕೂಡ ಮಾಡ್ತಾ ಇದ್ದಾರೆ. ತುಂಬಾ ದೊಡ್ಡ ಮನಸ್ಸಿದ್ದ ಶಾಸಕರಿಗೆ ಮಾತ್ರ ಇದು ಸಾಧ್ಯ. ಇದು ಮಾದರಿ ಶಾಲೆಗೆ ರೂಪಿಸಿಕೊಳ್ಳಲಿಕ್ಕೆ, ಈ ಒಂದು ವ್ಯವಸ್ಥೆಯಡಿ ತರಲಿಕ್ಕೆ ರಾಮಲಿಂಗಾರೆಡ್ಡಿ ಅವರ ಸಹಾಯ ಹಸ್ತ ತುಂಬಾ ದೊಡ್ಡ ಮಟ್ಟಕ್ಕಿದೆ. ಇವರ ಕ್ಷೇತ್ರ ಮಾದರಿಯಾಗಿ ನಡೀತಾ ಇದೆ. ಈ ಕ್ಷೇತ್ರದ ಮಾದರಿ ಶಾಲೆಗಳು ಸಾಕ್ಷೀಭೂತವಾಗ್ತವೆ. ನಮಸ್ಕಾರ. ಬಂಧುಗಳೇ, ಸರ್ಕಾರಿ ಮಾದರಿ ಶಾಲೆಗಳನ್ನ ಗುರುತಿಸ್ತಾ BTM ಲೇಔಟ್ ವಿಧಾನಸಭಾ ಕ್ಷೇತ್ರಗಳ ಮಾದರಿ ಶಾಲೆಗಳನ್ನ ಸುತ್ತಾಡ್ತಾ ಇದ್ವಿ. ಈಗ ನಾವು ಬಂದು ನಿಂತಿರುವಂತ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತಾವರೆಕೆರೆಯಲ್ಲಿದ್ದೀವಿ. ಬನ್ನಿ, ಈ ಶಾಲೆಯ ವಿಶೇಷತೆಗಳೇನು, ಇಲ್ಲಿಯ ಕಟ್ಟಡ, ಇಲ್ಲಿಯ ವ್ಯವಸ್ಥೆ ಹೇಗಿದೆ ನೋಡೋಣ ಬನ್ನಿ. ನಮಸ್ತೆ. ಏನ್ ಓದ್ತಿದ್ರಿ? ಇಂಗ್ಲಿಷ್ ಹೇಳ್ಕೊಡ್ತಾರ? ಇಲ್ಲಿ ಇಂಗ್ಲಿಷ್ ಹೇಳ್ಕೊಡ್ತಾರಾ? ಓಕೆ. ನನ್ನ ಹೆಸರು ಅಭಿನಯ. ಸರ್. ಯಾವ ಸ್ಟ್ಯಾಂಡರ್ಡ್ ಓದ್ತಿದ್ರಿ? ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಿದ್ರಾ? ಸರ್. ಏನ್ ನಿಮ್ ಶಾಲೆಯಲ್ಲಿ ಏನೇನ್ ಕೊಡ್ತಾರೆ? ನಮ್ಮ ಶಾಲೆಯಲ್ಲಿ ಫ್ರೀಯಾಗಿ ಊಟ ಕೊಡ್ತಾರೆ. ಅದರಲ್ಲೆಲ್ಲ ತರಕಾರಿ ಹಾಕಿರ್ತಾರೆ. ಚೆನ್ನಾಗಿ ಕೂಡ ಊಟ ಕೊಡ್ತಾರೆ. ಚೆನ್ನಾಗಿ ಓದಿಸ್ತಾರಾ? ಸರ್. ಏನಾಗ್ತೀರಿ ಓದಿದ್ಮೇಲೆ? ಪೊಲೀಸ್ ಆಗ್ತೀರಾ? ಓಕೆ. ಪೊಲೀಸ್ ಆಗಿ ಏನ್ ಮಾಡ್ತೀರಿ? ಕಳ್ಳರನ್ನೆಲ್ಲ ಹಿಡಿದಾಕೋದು. ಸರ್. ನೋಡಿ, ಮಗು ಈ ಶಾಲೆಯಲ್ಲಿ ನನಗೆಲ್ಲ ಚೆನ್ನಾಗಿ ಕೊಡ್ತಾ ಇದಾರೆ, ಉಚಿತವಾಗಿ ಕೊಡ್ತಾ ಇದಾರೆ, ನಾನು ಇಲ್ಲೇ ಭವಿಷ್ಯ ಕಟ್ಕೊಳ್ತೀನಿ ಅನ್ನೋ ರೂಪದಲ್ಲಿ ಮಾತಾಡ್ತಾ ಇದೆ. ಮಕ್ಕಳ ಮನಸ್ಸಲ್ಲಿ ಬಿತ್ತುತ್ತಾ ಇದೆ ಅಂತಂದ್ರೆ ಈ ಶಾಲೆಯ ವ್ಯವಸ್ಥೆ ಮಾತಾಡ್ತಾ ಇದೆ. ಮಾದರಿ ಶಾಲೆಗಳು ಈ ರೀತಿ ಮಾದರಿಯಾಗಿ ಬಡ ಮಕ್ಕಳನ್ನ ಈ ರೀತಿ
ಪೋಷಣೆ ಮಾಡ್ತಾ ಹೋದ್ರೆ ಎಲ್ಲಾ ಸರ್ಕಾರಿ ಶಾಲೆಗಳು ಉದ್ಧಾರ ಆಗ್ತವೆ. ಸರ್ಕಾರಿ ಶಾಲೆಗಳು ಉಳಿದ್ರೆ ಕನ್ನಡ ಉಳಿಯುತ್ತೆ, ಕನ್ನಡ ಉಳಿದ್ರೆ ರಾಜ್ಯ ಉಳಿಯುತ್ತೆ. ರಾಜ್ಯದ ಉಳಿವಲ್ಲಿ ಈ ಮಕ್ಕಳ ಈ ಭವಿಷ್ಯದ ಪಾತ್ರಗಳು ತುಂಬಾ ದೊಡ್ಡ ಮಟ್ಟಕ್ಕಿರುತ್ತೆ. ಸರ್ಕಾರಿ ಶಾಲೆಗಳನ್ನ ಈ ರೀತಿ ವ್ಯವಸ್ಥಿತವಾಗಿ ತುಂಬಾ ದೊಡ್ಡ ಮಟ್ಟಕ್ಕೆ ಉನ್ನತೀಕರಣಗೊಳಿಸಿ ಶಾಲೆಯನ್ನ ಮಾದರಿ ಶಾಲೆಯನ್ನ ರೂಪಿಸಿದ್ದು ಶ್ರೀ ರಾಮಲಿಂಗಾರೆಡ್ಡಿ ಈ ಕ್ಷೇತ್ರದ ಶಾಸಕರು ಮತ್ತು ಇಲ್ಲಿನ ಸ್ಥಳೀಯರು. ತಾವರೆಕೆರೆ ಶಾಲೆ ನಿಜಕ್ಕೂ ಹೊರಗಡೆಯಿಂದ ನೋಡಿದ್ರೆ ಒಂದು ಕಾರ್ಪೊರೇಟ್ ಲುಕ್ ಇದೆ. ಶಾಲೆಗೆ ಮಕ್ಕಳು ಬರಬೇಕಾದ್ರೆ ಆಕರ್ಷಿತರಾಗ್ತಾರೆ. ಇಂಥ ಶಾಲೆಯಲ್ಲಿ ನಾನು ಓದಬೇಕು ಅನ್ನೋದು ಮಕ್ಕಳಿಗೆ, ಬಡವರ ಮಕ್ಕಳು ಖಾಸಗಿ ಶಾಲೆಗೆ ಹೋಗದೆ ಇದ್ರೂ ಕೂಡ ಖಾಸಗಿ ಶಾಲೆಯಲ್ಲಿ ಏನೇನು ಸಿಗಬಲ್ಲವೋ ಅವೆಲ್ಲವೂ ಕೂಡ ಹೆಚ್ಚು ಕಡಿಮೆ ಸರ್ಕಾರಿ ಶಾಲೆಯಲ್ಲಿ ಸಿಗುವಂತ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಈ ಶಾಲೆಯ ಶಿಕ್ಷಕರು ಕೂಡ ಹಾಗೆ ಇದ್ದಾರೆ. ಈ ಶಾಲೆಯಲ್ಲಿ ವ್ಯವಸ್ಥೆ ಕೂಡ ಹಾಗೆ ಇದೆ. ಕಟ್ಟಡ ಮತ್ತೆ ತರಗತಿ ಎಲ್ಲವೂ ಕೂಡ ಸುಸಜ್ಜಿತವಾಗಿದೆ. ಈ ಶಾಲೆ ಮಾದರಿ ಶಾಲೆ ಅನ್ನಿಸ್ಕೊಳ್ಳೋಕೆ ಎಲ್ಲ ಅರ್ಹತೆಯನ್ನ ಮಾಡಿಕೊಂಡಿದೆ. ಏನೇನಿದೆ ಈ ಶಾಲೆಯಲ್ಲಿ? ಇವಾಗ ಇಂಗ್ಲಿಷ್ ಮೀಡಿಯಂ ಈ ವರ್ಷದಿಂದ ಇಂಗ್ಲಿಷ್ ಮೀಡಿಯಂ ಶುರು ಮಾಡಿದ್ದಾರೆ, ಬೈಲಿಂಗ್ವಲ್ ಅಂತ. ಎಲ್ಲರೂ ಇವಾಗ ಇಂಗ್ಲಿಷ್ ಮೀಡಿಯಂ ಆಗಿರೋದ್ರಿಂದ ಆದಷ್ಟು ನಮ್ಗೆ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದೆ. ಎಷ್ಟು ಸ್ಟ್ರೆಂತ್ ಇದೆ ಇಲ್ಲಿ? ಇವಾಗ ಟೋಟಲ್ 266 ಇದೆ. ನಮ್ ಕ್ಲಾಸ್ ಅಲ್ಲಿ 37 ಮಕ್ಕಳು ಇಂಗ್ಲಿಷ್ ಮಾಧ್ಯಮ. ಇಂಗ್ಲಿಷ್ ಮೀಡಿಯಂ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮ, ಇಂಗ್ಲಿಷ್ ಮೀಡಿಯಂ ಶುರು ಆಗಿರೋದ್ರಿಂದ ಆಲ್ಮೋಸ್ಟ್ ಇವಾಗ ಇಂಗ್ಲಿಷ್ ಅಲ್ಲಿ ಮಾತಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಮಕ್ಕಳು. ಅದಕ್ಕೆ ಪೇರೆಂಟ್ಸ್ಗೂ ತುಂಬಾ ಇಂಟ್ರೆಸ್ಟ್ ಆಗಿದೆ. ಇಂಗ್ಲಿಷ್ ಮಾಧ್ಯಮ ಪರಿವರ್ತನೆ ಮಾಡ್ಲಿಕ್ಕೆ ಇಲ್ಲಿ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿದಾರಾ? ಎಲ್ಲ ಇದೆ ಸರ್, ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ಸರ್. ಇದು ನಮ್ಮ ಸ್ಕೂಲಲ್ಲಿ ಟೇಬಲ್ಸ್, ಚೇರ್ಸ್ ಎಲ್ಲ ಫೆಸಿಲಿಟೀಸ್ ನಮ್ಗೆ ಏನೇನ್ ಬೇಕು ಅದೆಲ್ಲ ಕೇಳಿದ ತಕ್ಷಣ ನಮ್ಗೆ ಸಿಗುತ್ತೆ. ಆದ್ರಿಂದ ನಮ್ಗೆ ಏನು ಕೊರತೆನೇ ಇಲ್ಲ. ಒಟ್ಟಲ್ಲಿ ಈ ಶಾಲೆಯಲ್ಲಿ ಇರೋದಕ್ಕೆ ತಮಗೂ ಖುಷಿ ಇದೆ. ನನಗೂ ಖುಷಿ ಆಯ್ತು. ಧನ್ಯವಾದ ಮ್ಯಾಮ್, ಧನ್ಯವಾದ. ನಮಸ್ತೆ. ಯಾವ ಸ್ಟ್ಯಾಂಡರ್ಡ್ ಇದು? 7th ಸ್ಟ್ಯಾಂಡರ್ಡ್. ಏನ್ ಓದ್ತಿದ್ರಿ? ಸೋಷಿಯಲ್. ಓಕೆ. ಮಾದರಿ ಶಾಲೆ ತಾವರೆಕೆರೆಯ ವಿದ್ಯಾರ್ಥಿನಿ ನಮ್ಮ ಶಾಲೆ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಅಂತ ಉತ್ಸುಕದಲ್ಲಿದ್ದಾರೆ. ನಮಸ್ಕಾರಮ್ಮ. ನಮಸ್ಕಾರ. ತಮ್ಮ ಹೆಸರು? ಸನಾರಿಫಯ್ಯ. ಸನಾರಿಫಯ್ಯ. ಓಕೆ. ಯಾವ ಊರು ತಾವು? ನಾವು ಬೆಂಗಳೂರು. ಓಕೆ. ಏನು ಈ ಶಾಲೆ ವಿಶೇಷ? ಯಾವಾಗಿಂದ ಓದ್ತಿದ್ದೀರಿ ತಾವು? ನಾನು 1ನೇ ಕ್ಲಾಸ್ನಿಂದ ಓದ್ತಿದ್ದೀನಿ. ಮತ್ತೆ ನಾನು ಎಷ್ಟು ನೋಡಿದ್ದೀನೋ ಅಷ್ಟೂ ತುಂಬ ಚೆನ್ನಾಗಿದೆ. ನಮ್ಮ ಶಾಲೆ ತುಂಬ ಚೆನ್ನಾಗಿದೆ. ಮತ್ತು ನಮಗೆ ಓದೋಕ್ಕೆ ಬ್ಯಾಗ್, ಪುಸ್ತಕ ಮತ್ತು ಜಾಮೆಟ್ರಿ ಬಾಕ್ಸ್ ಎಲ್ಲಾನು ಕೊಟ್ಟಿದ್ದಾರೆ. ಎಲ್ಲ ಅವಶ್ಯಕತೆ ಮಾಡಿದ್ದಾರೆ, ಫ್ರೀ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮಗೆ ಟೀಚರ್ಸು ತುಂಬ ಕೊಟ್ಟಿದ್ದಾರೆ. ನಮಗೆ ಫಸ್ಟ್ 4 ಟೀಚರ್ಸ್ ಇದ್ರು, ಆಮೇಲೆ ನಮಗೆ ತುಂಬ ಟೀಚರ್ಸ್ ಅವಶ್ಯಕತೆ ಇತ್ತು, ಆಮೇಲೆ ಕೊಟ್ಟಿದ್ರು ಟೀಚರ್ಸು. ಮತ್ತೆ ಊಟದ ಹಾಲು, ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತೆ ಎಲ್ಲ ಹೇಳ್ಕೊಡ್ತಾರೆ. ಡಿಸಿಪ್ಲಿನು, ಓದೋದು ಅಂತಾನೆ ಇಲ್ಲ, ಡಿಸಿಪ್ಲಿನ್ ಎಲ್ಲ ಹೇಳ್ಕೊಡ್ತಾರೆ. ಮತ್ತೆ ಊಟದ ಹಾಲು ಮಾಡಿಸ್ಕೊಟ್ಟಿದ್ದಾರೆ. ಮತ್ತೆ ವಾಶ್ರೂಮು ಇದೆ. ಮತ್ತೆ ವಾಶ್ರೂಮ್ಗೆ ಅಂತ ಜನರು ಇಕ್ಕಿದ್ದಾರೆ. ಈ ಶಾಲೆ ಯಾರು ಇಷ್ಟೊಂದು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಅಂತ ಏನೋ ಗೊತ್ತಿದೆ? ಹ್ಞೂ ಸರ್. ಯಾರು? ರಾಮಲಿಂಗಾರೆಡ್ಡಿ ಸರ್. ಬಂದಿದ್ರ ಶಾಲೆಗೆ? ಹ್ಞೂ ಸರ್, ಬಂದಿದ್ದಾರೆ. ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಮಾಡಿದ್ರೆ ಯಾವತ್ತಾದ್ರು? ಬೇರೆ ಸರ್ಕಾರಿ ಶಾಲೆಗಳು ನೋಡಿದ್ರೆ ನೀವು ಹೇಗಿರುತ್ತೆ? ಚೆನ್ನಾಗಿರುತ್ತೆ ಸರ್. ಅಲ್ಲ, ಬೇರೆ ಸರ್ಕಾರಿ ಶಾಲೆ, ನಿಮ್ ಶಾಲೆ ಚೆನ್ನಾಗಿದೆ, ಬೇರೆ ಸರ್ಕಾರಿ ಶಾಲೆ ನೋಡಿದಿರಿ? ಹಳ್ಳಿ ಭಾಗದಲ್ಲಿ ಶಾಲೆ ನೋಡಿದ್ರಮ್ಮ? ಹ್ಞೂ ಸರ್, ಅಲ್ಲಿಗೆ ವಾರ್ಡ್ಗಳು ಬೀಳ್ತಾ ಹೋಗ್ತಾ ಇರುತ್ತೆ, ಕೂತ್ಕೊಳ್ಳೋಕೆ ವ್ಯವಸ್ಥೆ ಇರಲ್ಲ. ನಿಮ್ ಶಾಲೆಯಲ್ಲಿ ಬೆಂಚು, ಮೇಜು ಎಲ್ಲ ಹೆಂಗಿದೆ? ಹ್ಞೂ ಸರ್, ಬೆಂಚು ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ಲ? ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಡ್ತೀರಾ ಗಟ್ಟಿಯಾಗಿ? ಯಾರಿಗೆ ಥ್ಯಾಂಕ್ಸ್? ಈ ವ್ಯವಸ್ಥೆ ಮಾಡಿಕೊಟ್ಟಿರೋ ರಾಮಲಿಂಗಾರೆಡ್ಡಿ ಸರ್ಗೆ ನಾವು ಥ್ಯಾಂಕ್ಸ್ ಹೇಳೋದು ಯಾವ ರೀತಿ ಅಂತಂದ್ರೆ, ಅವ್ರು ಕೊಟ್ಟಿರೋ ವ್ಯವಸ್ಥೆಯಲ್ಲಿ ತುಂಬಾ ಚೆನ್ನಾಗಿ ಓದಿ ಅವ್ರಿಗೆ ಹೆಸರು ತರಬೇಕು. ಈ ಕ್ಷೇತ್ರದಲ್ಲೇ ನಾನು ಓದಿದ್ದೀನಿ, ಈ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಗು ನಾನು ಚೆನ್ನಾಗಿ ಓದಿ ದೊಡ್ಡವಳಾಗಿದ್ದೀನಿ ಅಂತ ಅಥವಾ ದೊಡ್ಡವನಾಗಿದ್ದೀನಿ ಅಂತ ತೋರಿಸಿದ್ರೆ ರಾಮಲಿಂಗಾರೆಡ್ಡಿ ಸರ್ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ದಂಗೆ. ಎಲ್ಲರೂ ಮಾಡ್ತೀರಾ ಕಾರ್ಯ? ದೊಡ್ಡವರಾಗಿ ಒಳ್ಳೆ ಕೆಲಸ ಮಾಡಬೇಕು. ವೆರಿ ಗುಡ್, ಥ್ಯಾಂಕ್ ಯು. ನನ್ಗೆ ಕಂಪ್ಯೂಟರ್ ರೂಮ್ ಮಾಡಿಸಿದ್ದಾರೆ. ಎಲ್ಲ ಅಂತಾರೆ ಕಂಪ್ಯೂಟರ್ ಮಿಸ್ ಮಾಡಿಸಿದ್ದಾರೆ. ಮತ್ತೆ ಸ್ಮಾರ್ಟ್ ಬೋರ್ಡ್ ಮಾಡಿಸಿದ್ದಾರೆ. ನಮ್ಗೆ ಓದಕ್ಕೆ ಬರೆಯಕ್ಕೆ ಎಲ್ಲ ಅನ್ಕೊಡ್ತಾರೆ. ಈ ಶಾಲೆ ನನ್ಗೆ ತುಂಬಾ ಇಷ್ಟ. ತುಂಬಾ ಇಷ್ಟನಾ? ಏನ್ ಕೊಡುತ್ತೆ ಶಾಲೆ? ಶಾಲೆ ನಮ್ಗೆ ಬುದ್ಧಿ ಎಲ್ಲ ಕೊಡ್ತಾರೆ ಸರ್. ಓಕೆ. ಯಾವ ಭಾಷೆ ಮಾತಾಡೋದು ಮನೇಲಿ? ಹಿಂದಿ ಮಾತಾಡೋದಾ? ನೋಡಿ, ಹಿಂದಿ ಮಗು ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ಸರ್ಕಾರಿ ಶಾಲೆ ಕೊಡುಗೆ ಎಲ್ಲ ಇದ್ರೂ ಒಂದಾಗತ್ತೆ. ಯಾಕಂದ್ರೆ ಕನ್ನಡ ಇವನಿಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದೆ ಕರ್ನಾಟಕ ಶಾಲೆ, ಕನ್ನಡ ಶಾಲೆ. ಈ ಶಾಲೆಯಲ್ಲಿ ಓದಿ ಏನ್ ಮಾಡ್ತೀಯಪ್ಪ? ನೀವು ಮುಂದೆ ಹೋಗಿ ಏನ್ ಮಾಡ್ತೀರಿ? ಡಾಕ್ಟರ್ ಆಗ್ತೀನಿ ನಾನು ಸರ್. ಡಾಕ್ಟರ್ ಆಗ್ತೀರಾ? ಡಾಕ್ಟರ್ ಆಗಿ ಏನ್ ಮಾಡ್ತೀರಿ ಸರ್? ದುಡಿತೀನಿ, ಎಲ್ಲ ಮಾಡ್ತೀನಿ. ಈ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳು ಕನ್ನಡ ಶಾಲೆ ಕಲ್ತು ಒಳ್ಳೆ ಕನ್ನಡ ಡಾಕ್ಟರ್ ಆಗ್ಲಿ ಅಂತ ಬಯಸೋಣ. ಹಿಂದಿ ಹುಡುಗ ಕನ್ನಡ ಶಾಲೆ ಕನ್ನಡ ಡಾಕ್ಟರ್ ಆಗ್ಲಿ. ಕನ್ನಡಕ್ಕೆ ಒಂದಷ್ಟು ಕೊಡುಗೆ ಕೊಡ್ಬೇಕು ನೀವು. ಸರ್ಕಾರಿ ಶಾಲೆ ನಿಮ್ಗೆಲ್ಲ ಕೊಟ್ಟಿದೆ ಅಲ್ವಾ? ಯಾವ್ದಕ್ಕಾದ್ರೂ ಕಡಿಮೆ ಇದೆಯಾ? ಇಲ್ಲ ಸರ್. ಕೊಟ್ಟಿರೋದು
ರಾಮಲಿಂಗಾರೆಡ್ಡಿ ಸರ್. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ರಿ. ಥ್ಯಾಂಕ್ ಯು ಸರ್, ನೀವು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳ್ಬೇಕು. ಡಾಕ್ಟರ್ ಆಗಿದ ತಕ್ಷಣ ನಿಮ್ಗೆ ಥ್ಯಾಂಕ್ಸ್ ಅಂತೀನಿ ಸರ್. ವೆರಿ ಗುಡ್. ಇದು ಉತ್ಸಾಹ ಅಂತಂದ್ರೆ ಚಪ್ಪಾಳೆ. ವೆರಿ ಗುಡ್. ನನಗೆ ರಾಮಲಿಂಗಾರೆಡ್ಡಿ ಸರ್ ಅವರು ಸ್ಕೂಲ್ನ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ರೀತಿ ಲೇಖನ ಅಭಿವೃದ್ಧಿಗಳನ್ನು ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ಬೆಂಚ್ ಆಗಲಿ ಕುತ್ಕೊಳ್ಳೋ ಆಸನಗಳಾಗಿ ಎಲ್ಲ ರೀತಿ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಇವನು ಕನ್ನಡದಲ್ಲಿ ಚೆನ್ನಾಗಿ ಮಾತಾಡೋ ಪ್ರಯತ್ನ ಮಾಡಿದ್ದಾನೆ, ಅದಕ್ಕೊಂದು ಚಪ್ಪಾಳೆ ಹಾಕಿ ಬನ್ನಿ. ಏನ್ ಹೆಸರು ತಮ್ಮ? ನನ್ನ ಹೆಸರು ಅಪರ್ಣಾ, ನಾನು 6ನೇ 6th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದೀನಿ. ನನ್ನ ಸ್ಕೂಲ್ ಹೆಸರು GHPS ತವರ್ಕೆರೆ ಸ್ಕೂಲ್. ನಮಗೆ ಕ್ಲಾಸ್ ಶಾರ್ಟೇಜ್ ಇತ್ತು, ಅದಕ್ಕೆ ಪಕ್ಕದಲ್ಲಿ ಒಂದು ಸ್ಕೂಲ್ ಮಾಡಿಕೊಟ್ಟಿದ್ದಾರೆ. ಮತ್ತು ಲೈಬ್ರರಿ ಸ್ಕೂಲ್ ಕೂಡ ಮಾಡಿಕೊಟ್ಟಿದ್ದಾರೆ. ನಮಗೆ ಬೆಂಚು ಚೇರು ಶಾರ್ಟೇಜ್ ಇತ್ತು, ಅದನ್ನು ಮಾಡಿಕೊಟ್ಟಿದ್ದಾರೆ. ಟೀಚರ್ಸು ಫಸ್ಟು ನಮಗೆ 4 ಮೆಂಬರ್ಸೇ ಇದ್ದರು, ಅದಾದಮೇಲೆ ಟೀಚರ್ಸ್ನು ಮಾಡಿಕೊಟ್ಟಿದ್ದಾರೆ. ವಾಶ್ರೂಮ್ ಇದೆ, ಊಟದ ಹಾಲ್ ಮಾಡಿಕೊಟ್ಟಿದ್ದಾರೆ. ಮಗು ಹೇಳ್ತಾ ಇರೋದೇನಂದ್ರೆ ನನಗೆ ಒಳ್ಳೆ ರೀತಿಯ ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಒಂದು ಸುಸಜ್ಜಿತ ಶಾಲೆಯನ್ನ ಮಾಡಿಕೊಟ್ಟಿದ್ದಾರೆ, ನಾವು ಓದಬೇಕು ಅನ್ನೋ ಕಲ್ಪನೆ ಮಗು ಬರ್ತಾ ಇದೆ. ಆ ಮಗು ಹೇಳ್ತಾ ಇರೋದ್ರಲ್ಲಿ ಒಂದು ಮಾತು ಗಮನಿಸ್ಬೇಕು ನಾವು. ಇಲ್ಲಿ ಹೆಚ್ಚುವರಿ ಶಿಕ್ಷಕರನ್ನು ನೇಮಿಸಿ ಸ್ವಂತ ಹಣದಲ್ಲಿ ಶಾಸಕರು ಮತ್ತೆ ಅವರ ಸ್ನೇಹಿತರುಗಳು ಆ ಪೋಷಣೆಯನ್ನ ಮಾಡ್ತಾ ಇದ್ದಾರೆ. ಹೆಚ್ಚುವರಿ ಶಿಕ್ಷಕರು ಮತ್ತೆ ಸೆಕ್ಯೂರಿಟಿ ಗಾರ್ಡ್ಗಳು, ಹೌಸ್ ಕೀಪಿಂಗು, ಅಡುಗೆಯವರು ಎಲ್ಲರನ್ನೂ ಹೆಚ್ಚುವರಿಗೆ ತಗೊಂಡು ಅವರಿಗೆ ಹೆಚ್ಚಿನ ಸಹಾಯಧನವನ್ನ ನೀಡುತ್ತಾ ಈ ಶಾಲೆಯ ಪೋಷಣೆಯಲ್ಲಿ ಮಹತ್ತರವಾದ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆ ಖಾಸಗಿ ಶಾಲೆಗೆ ಯಾವುದೇ ರೀತಿಯಲ್ಲಿ ಕಡಿಮೆ ಆಗದಂತೆ ಈ ಶಾಲೆಯನ್ನ ಮಾದರಿಯಾಗಿ ರೂಪಿಸ್ತಾ ಇದ್ದಾರೆ. ಹಾಗಾಗಿ ಈ ಕ್ಷೇತ್ರದ ಶಾಸಕರಿಗೆ ನಾವೊಂದು ಧನ್ಯವಾದಗಳನ್ನ ಹೇಳ್ತೀವಿ. ಇಲ್ಲಿ ನಮಗೆ ಏನು ಬೇಕೋ ಅದೆಲ್ಲ ಐತೆ. ಒಳ್ಳೆ ವಿದ್ಯೆ ಐತೆ, ಬುದ್ಧಿ ಕೊಡ್ತಾರೆ ಮಿಸ್ ಅವರು. ಆಮೇಲೆ ಪ್ರತಿ ಒಂದು ಫೆಸ್ಟಿವಲ್ಗೂ ಎಲ್ಲ ಮಾಡಿಕೊಡ್ತಾರೆ. ಸ್ಪೋರ್ಟ್ಸ್ ಐತೆ, ಆಮೇಲೆ ಇದು ಡ್ರಮ್ಸು ಅದೆಲ್ಲ ಇದು ಮಾಡ್ಕೊಡ್ತಾರೆ. ಕಂಪ್ಯೂಟರ್ ವರ್ಕ್ ಮಾಡ್ಸೋದು ಹೇಳ್ಕೊಡ್ತಾರೆ ಕಂಪ್ಯೂಟರ್ ಮ್ಯಾಮ್ ಅವರೇ. ಆಮೇಲೆ ನಮ್ಮ ಲತಾ ಮಿಸ್ ಅವರು ನಮಗೆ ಒಳ್ಳೆ ಮಾತು ಬುದ್ಧಿ ಅದೆಲ್ಲ ಹೇಳ್ಕೊಡ್ತಾರೆ. ಆಮೇಲೆ ನಮ್ಮ ಕ್ಲಾಸ್ ರೂಮ್ ಹೆಂಗೆ ಇಕ್ಕೋಬೇಕು ಅದೆಲ್ಲ ಹೇಳ್ಕೊಡ್ತಾರೆ. ಥ್ಯಾಂಕ್ಸ್. ಟೀಚರ್ ಇವರೇನಾ? ಅವ್ರು ಹೊಗಳಿದ್ರು ಚೆನ್ನಾಗಿ ಅವ್ರು ಹೇಳ್ಕೊಡೋದಲ್ಲ, ಚೆನ್ನಾಗಿ ಹೇಳ್ಕೊಡ್ತಾರೆ. ನೀನ್ ಚೆನ್ನಾಗಿ ಓದ್ಕೋಬೇಕು, ಮುಖಸ್ಥಿತಿ ಒಳ್ಳೇದಲ್ಲ. ಓಕೆ, ಚೆನ್ನಾಗಿ ಓದ್ಬೇಕು. ನಾನು ಈ ಸ್ಕೂಲ್ಗೆ 5ನೇ ಕ್ಲಾಸಿಂದ ಬರುತ್ತಿದ್ದಾನೆ. ಎಲ್ಲಿಂದ ಬರ್ತಿದ್ರಿ? ಆಂಧ್ರ. ಓಕೆ. ಈ ಸ್ಕೂಲಲ್ಲಿ ಇದು ಯಾವಾಗೂ ಏನು ಓದಕ್ಕೂ ಎಲ್ಲ ಚೆನ್ನಾಗೈತೆ ಸರ್. ಮ್ಯಾಮ್ ಅವರೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ. ಊಟ ಬಟ್ಟೆ ಎಲ್ಲ ಬಟ್ಟೆನೂ ಕೊಡ್ತಾವ್ರೆ. ರಾಮಲಿಂಗಾರೆಡ್ಡಿ ಸರ್ ಅವರು ಶೂನು ಕೊಡ್ತಾರೆ, ಟೈ ಬೆಲ್ಟ್ ಎಲ್ಲ ಕೊಡ್ತಾರೆ ಸರ್ ನಮ್ಗೆ. ವೆರಿ ಗುಡ್. ಖುಷಿ ಆಗತ್ತೆ ಈ ಶಾಲೆಗೆ ಬರೋದಕ್ಕೆ? ಹ್ಞೂ ಸರ್. ಖುಷಿಯಾಗಿ ಓದ್ಬೇಕು. ಒಳ್ಳೇದಾಗ್ಲಿ ನಿಮ್ಗೆ, ಶಾಲೆಗೆ ಒಳ್ಳೇದಾಗ್ಲಿ. ಯಾವ ಸ್ಟ್ಯಾಂಡರ್ಡ್ ಇದು? 5th ಸ್ಟ್ಯಾಂಡರ್ಡಾ? ಏನ್ ಓದ್ತಿದ್ದೀರಿ? ಶಾಲೆ ಚೆನ್ನಾಗಿದ್ಯಾ? ಏನ್ ಚೆನ್ನಾಗಿದೆ ಶಾಲೆಯಲ್ಲಿ? ಎಲ್ಲವೂ ಚೆನ್ನಾಗಿದ್ಯಾ? ಒಂದೊಂದಾಗಿ ಹೇಳಿ, ಒಂದು 4 ಚೆನ್ನಾಗಿರೋದ್ರ ಬಗ್ಗೆ ಹೇಳ್ತೀರಿ. ಏನ್ ಹೇಳ್ತೀರಿ? ಕ್ಲಾಸ್ ಚೆನ್ನಾಗಿದೆ, ಶಾಲೆ ಚೆನ್ನಾಗಿದೆ, ಬರ್ಸೋ ಟೀಚರ್ಸ್ ಚೆನ್ನಾಗಿದ್ದಾರಾ? ಓಕೆ. ಚೆನ್ನಾಗಿದ್ದನ್ನ ಕಲ್ತ್ಕೊಂಡು ಏನಾಗ್ತೀರಿ ನೀವು? ಚೆನ್ನಾಗಿ ಡಾಕ್ಟರ್ ಆಗ್ತೀರಾ? ವೆರಿ ಗುಡ್. ಮತ್ತೆ ಯಾರು ಮಾತಾಡ್ತೀರಿ? ಒಳ್ಳೇದಾಗ್ಲಿ ನಿಮ್ಗೆ ಡಾಕ್ಟರ್. ನಮ್ಮ ಶಾಲೆ ಚೆನ್ನಾಗಿದೆ, ಮತ್ತೆ ನಮ್ಮ ಟೀಚರ್ ಚೆನ್ನಾಗಿದ್ದಾರೆ. ನಮಗೆ ಚೆನ್ನಾಗಿ ಓದಿಸ್ತಾರೆ, ನಮಗೆ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಟೀಚರ್ಸ್. ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ಸ್ ಸರ್ ಬರೀ ಹೇಳ್ತೀರಾ? ಫುಲ್ ಟೀಚರ್ಸ್ಗೆ ಥ್ಯಾಂಕ್ ಯು. ಶಾಲೆ ಚೆನ್ನಾಗಿದೆ, ಟೀಚರ್ಸ್ ಚೆನ್ನಾಗಿ ಹೇಳ್ಕೊಡ್ತಾರೆ, ನಮಗೆಲ್ಲ ಕಲಿಸ್ತಾರೆ, ಮತ್ತೆ ಕ್ಲಾಸ್ ಚೆನ್ನಾಗಿದೆ. ಒಳ್ಳೇದಾಗಲಿ ನಿಮ್ಮೆಲ್ಲರಿಗೂ. ಸರ್ಕಾರಿ ಮಾದರಿ ಶಾಲೆಗಳು ಯಾಕೆ ಅನ್ನಿಸ್ಕೊಳ್ತವೆ ಅಂತಂದ್ರೆ, ಈ ರೀತಿ ಉನ್ನತವಾದ ಅತ್ಯಾಧುನಿಕ LED ಬೋರ್ಡ್ನ ವ್ಯವಸ್ಥೆ ಮಕ್ಕಳಿಗೆ ತರಗತಿಯನ್ನ ನಡೆಸ್ಕೊಡ್ಲಿಕ್ಕೆ ಶಿಕ್ಷಕರಿಗೆ ಸಹಾಯ ಆಗುತ್ತೆ, ಮತ್ತೆ ಮಕ್ಕಳು ಆಕರ್ಷಿತರಾಗಿ ಕಲಿತಾರೆ. ಹಾಗಾಗಿ ಈ ವ್ಯವಸ್ಥೆಯನ್ನ ಮಾಡ್ಕೊಡ್ಲಾಗುತ್ತೆ. ಮಾದರಿ ಶಾಲೆಗಳು ಯಾಕೆ ಮಾದರಿಯಾಗಿ ಅನಿಸ್ಕೊಳ್ತವೆ ಅಂತಂದ್ರೆ, ಸರ್ಕಾರಿ ಶಾಲೆಗಳ ಮಾದರಿ ಕಾರ್ಯ ಇದು.
ಈ ಮಾದರಿ ಕಾರ್ಯದ ಹಿಂದೆ ಯಾರಿರ್ತಾರೆ? ಈ ಕ್ಷೇತ್ರದ ಶಾಸಕರು ಮತ್ತೆ ಅವರ ಸ್ಥಳೀಯ ಸ್ನೇಹಿತರಾಗಿರ್ತಾರೆ. ಸ್ಥಳೀಯ ಸ್ನೇಹಿತರು ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಒಬ್ಬರ ಕೈಯಲ್ಲಿ ಈ ರೀತಿ 22 ಶಾಲೆಗಳು, ಈ ಕ್ಷೇತ್ರದ BTM ಲೇಔಟ್ ವಿಧಾನಸಭಾ ಕ್ಷೇತ್ರದ 22 ಸರ್ಕಾರಿ ಶಾಲೆಗಳನ್ನ ತನ್ನ ಹಿಡಿತಗೆ ತಗೊಂಡು ಆ ಅನುದಾನದ ಅಡಿಯಲ್ಲಿ ಸ್ಥಳೀಯರನ್ನ ಸ್ನೇಹಿತರನ್ನ ಸೇರಿಸ್ಕೊಂಡು ಒಂದು ಸರ್ಕಾರಿ ಮಾದರಿ ಶಾಲೆಯನ್ನ ರೂಪುಗೊಳಿಸಿದೆಯಲ್ಲ, ಅದು ಮಾದರಿ ಕಾರ್ಯ. ಯಾವುದೇ ಸರ್ಕಾರಿ ಶಾಲೆಯನ್ನ ತಗೊಂಡ್ರು ಈ 22 ಶಾಲೆಗಳಿಗೆ ಹೋದ್ರೆ ನಿಮ್ಗೆ ಎಲ್ಲಾ ಖಾಸಗಿ ಶಾಲೆಯಂತೆ ಅನ್ನುವಂತೆ ಭಾಸ ಆಗತ್ತೆ. ಆ ರೀತಿ ಕಟ್ಟಡಗಳಿವೆ, ಆ ರೀತಿ ತರಗತಿಗಳಿವೆ, ಆ ತರಗತಿಯಲ್ಲಿ ಆ ರೀತಿ ವ್ಯವಸ್ಥೆಗಳನ್ನ ಮಾಡಿಕೊಡ್ಲಾಗಿದೆ. ನೋಡಿ, ಕಂಪ್ಯೂಟರ್ ಶಿಕ್ಷಣ ಮಕ್ಕಳಿಗೆ, ಬಡ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದೋದು ದೊಡ್ಡ ವಿಚಾರ. ಅಂಥದ್ರಲ್ಲಿ ಕಂಪ್ಯೂಟರ್ ಶಿಕ್ಷಣವನ್ನ ಉಚಿತವಾಗಿ ಕೊಡ್ತಾ ಮಕ್ಕಳಿಗೆ ಇನ್ನೂ ಆಕರ್ಷಣೆ ಬರುವಂತೆ ಮಾಡಲಾಗುತ್ತೆ. ಈ ಶಾಲೆಗಳಲ್ಲಿ ಕಂಪ್ಯೂಟರ್ಗಳನ್ನ ಹಾಕೊಡ್ಲಾಗುತ್ತೆ. ಬಡ ಮಕ್ಕಳು ತುಂಬಾ ಆಕರ್ಷಿತರಾಗಿ ಓದ್ತಾರೆ. ಕಂಪ್ಯೂಟರ್ ಬಡ ಮಕ್ಕಳಿಗೆ ಸಿಗೋದು ಅಂತಂದ್ರೆ ಅಪರೂಪದಲ್ಲಿ ಅಪರೂಪ ಆಗುತ್ತೆ. ಅಂಥದ್ರಲ್ಲಿ ಬಡ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ಸಿಗುತ್ತೆ. ಅವ್ರ ಕೈಗಳಿಗೆ ಕಂಪ್ಯೂಟರ್ ಕೊಡಲಾಗಿದೆ. ಇಲ್ಲಿ ಈ ಮಾದರಿ ಶಾಲೆ ತಾವರೆಕೆರೆಯಲ್ಲಿದೆ. ಈ ತಾವರೆಕೆರೆಯ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಉನ್ನತೀಕರಣದಲ್ಲಿ ಸಹಾಯ ಹಸ್ತ ಚಾಚಿರುವಂತ ಮಾಜಿ ಮೇಯರ್ ಮಂಜುನಾಥ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಗೆ ಸರ್ಕಾರಿ ಶಾಲೆ, ಈ ಸರ್ಕಾರಿ ಶಾಲೆಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಹೆಮ್ಮೆ ಆಗುತ್ತೆ. ನಾವು ಎಲ್ಲೋ ಹೋಗಿ ಏನೇನೋ ಮಾತಾಡ್ತಾ ಇರ್ತೀವಿ. ಸರ್ಕಾರಿ ಶಾಲೆಗಳು ಈ ಮಟ್ಟಕ್ಕೆ ಉನ್ನತೀಕರಣಗೊಂಡಿರೋದು ನೋಡಿದ್ರೆ ನಿಜವಾಗ್ಲೂ ಬೈ ಹಾರ್ಟೇ ಮಾತಾಡ್ತೀವಿ. ತುಂಬಾ ಚೆನ್ನಾಗಿದೆ. ನಿಮ್ಮ ಕ್ಷೇತ್ರದ ಶಾಲೆಗಳಿಗೆ ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ಸರ್ಕಾರಿ ಶಾಲೆಗಳನ್ನ ಉನ್ನತೀಕರಣಗೊಳಿಸ್ಲಿಕ್ಕೆ ತುಂಬಾ ದೊಡ್ಡ ಮಟ್ಟದ ಸಹಾಯ ಹಸ್ತವನ್ನ ಚಾಚಿದವರಲ್ಲಿ ತಾವು ಒಬ್ರು ಕೂಡ ಈ ಕ್ಷೇತ್ರದಲ್ಲಿ. ಸರ್ ನಮಸ್ಕಾರ. ಈ ಶಾಲೆ ಬಗ್ಗೆ ತಾವು ಮಾತಾಡೋದಾದ್ರೆ, ಈಗಾಗಲೇ ತಾವು ಹೇಳದಂಗೆ ಮೊದಲನೇದಾಗಿ ನಿಮ್ಮ ಚಾನಲ್ಗೆ ಇಷ್ಟು ಒಂದು ಮುತುವರ್ಜಿಯಿಂದ ಸರ್ಕಾರಿ ಶಾಲೆಗಳನ್ನ ವಿಸಿಟ್ ಮಾಡುವಂಥ ಬೆಳಗ್ಗೆಯಿಂದನೂ ಇವತ್ತಿವರೆಗೂ ತಾವು ಒಂದು ನೋಡಿ ಆ ಮಕ್ಕಳನ್ನು ಮಾತಾಡಿಸಿ, ಅಲ್ಲಿನ ಟೀಚರ್ನ ಮಾತಾಡಿಸಿ ಬರ್ತಾ ಇದ್ದೀರಾ. ನಿಜವಾಗಲೂ ಅದು ಸಂತೋಷ. ಜೊತೆಗೆ ಇವತ್ತು BTM ವಿಧಾನಸಭಾ ಕ್ಷೇತ್ರದಲ್ಲಿ 23 ಶಾಲಾ ಕಾಲೇಜುಗಳು, ಮಿಡ್ಲ್ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜು ಇರ್ಬೋದು, ಎಲ್ಲ ಸರ್ಕಾರಿ ಶಾಲೆಗಳನ್ನ ರಾಮಲಿಂಗಡೆ ಸಾಹೇಬರು ಏನು ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 2 ಶಾಲೆಗಳನ್ನ ದತ್ತು ತಗೋಬೇಕು ಅಂತ ಹಿಂದಿನ ಸರ್ಕಾರ ಏನು ಆದೇಶ ಮಾಡಿತ್ತು, ಆದೇಶದ ಮೇರೆಗೆ ಸಾಹೇಬರು 1-2 ಸ್ಕೂಲು ಬೇಡ, ಇಡೀ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರೋ ಸ್ಕೂಲುಗಳು ನನ್ನ ದತ್ತಕ್ಕೆ ಕೊಡಿ ಅಂತೇಳಿ ಅದು ಅನುಮತಿಯನ್ನು ಪಡೆದು ಅವರು ಆಮೇಲೆ ಶುರು ಮಾಡಿದ್ರು. ಅದಕ್ಕಿಂದೆ ಎಲ್ಲ ಸರ್ಕಾರಿ ಶಾಲೆಗಳಿದ್ದಂಗೆ ನಮ್ಮ BTM ವಿಧಾನಸಭಾ ಕ್ಷೇತ್ರದಲ್ಲಿದ್ದರು. ಆದರೆ ಅವ್ರಿಗೆ ಯಾವುದೇ ರೀತಿ ತೊಂದರೆಗಳಾಗದೇ ಇರ್ಬೋದು, ಟಾಯ್ಲೆಟ್ಸ್ ಇರ್ಬೋದು, ಹೆಣ್ಮಕ್ಳಿಗೆ ನ್ಯಾಪ್ಕಿನ್ ಕೊಡುವಂಥ ಸ್ಥಿತಿಯನ್ನು ನಾವು ಮೊದಲನೇ ಇಟ್ಕೊಂಡಿದ್ವಿ. ಸೊ ಈ ರೀತಿ ಸಿಸ್ಟಮ್ ಆಮೇಲೆ ನಂತರ ದಿನಗಳಲ್ಲಿ ಅಡಾಪ್ಟ್ ಮಾಡ್ಕೊಂಡಾದ್ಮೇಲೆ ಸಂಪೂರ್ಣವಾಗಿ ಸರ್ಕಾರಿ ಶಾಲೆಗಳ ಒಂದು ವಾತಾವರಣನೇ ಬದಲಾಯಿತು ಅಂದರೆ ತಮಗೆ ಗೊತ್ತಿದೆ. ಈಗ ಮೊದಲೆಲ್ಲ ಹಳೆ ಬೆಂಚು, ಡೆಸ್ಕು ಅದೆಲ್ಲ ಇತ್ತು. ಅದನ್ನೆಲ್ಲ ರಿಮೂವ್ ಮಾಡಿ ಆಧುನಿಕವಾಗಿ ಇವತ್ತೇನು ಬೇರೆ ಬೇರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇವತ್ತೇನು ಹೈ ಎಂಡ್ ಸ್ಕೂಲ್ಗಳು ಅಂತ ಹೇಳ್ತಾರೆ, ಕಾನ್ವೆಂಟ್ಸು, ಅದಕ್ಕಿಂತ ಸೂಪರ್ ಆಗಿರೋ ಅಂಥ ಫರ್ನಿಚರಿಂಗಿಂದ ಮಾಡಿಕೊಂಡು ಪೇಂಟಿಂಗು, ಮಕ್ಕಳಿಗೆ ಲೈಬ್ರರಿ ಸಮೇತ ಆ ಶಾಲೆಯಲ್ಲಿ ಆ ಮಕ್ಕಳಿಗೆ ಲೈಬ್ರರಿ, ಹೈಸ್ಕೂಲ್ ಮಿಡ್ಲ್ ಸ್ಕೂಲ್ ಮಾಡೋರಿಗೆ ಒಳ್ಳೆ ಸೈನ್ಸ್ ಲ್ಯಾಬ್ಗಳು ಮಾಡಿದ್ವಿ. ಜೊತೆಗೆ ಮುಖ್ಯವಾಗಿ ಈ ಕಂಪ್ಯೂಟರ್ ಲ್ಯಾಬ್ಸ್ ಏನಿದೆ ಇದನ್ನ ಹೆಚ್ಚಿನ ಒಂದು ಮುತುವರ್ಜಿಯಿಂದ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ಈ ಒಂದು ಕಂಪ್ಯೂಟರ್ ತಾವು ಈಗ ಹೇಳ್ದಂಗೆ ನಿಜವಾಗ್ಲೂ ಕಲಿಕೆ ಅನ್ನೋದು ಒಂದು ದೊಡ್ಡ ಫೌಂಡೇಶನ್. ಈ ಫೌಂಡೇಶನ್ ಬೇಸು ಚೆನ್ನಾಗಿದ್ರೆ ಮುಂದಿನ ಅವರ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಅಂತ ರಾಮಲಿಂಗಡಿ ಸಾಹೇಬರ ಒಂದು ಕಾನ್ಸೆಪ್ಟಿಂದ ಇವತ್ತು BTM ವಿಧಾನಸಭಾ ಕ್ಷೇತ್ರದಲ್ಲಿ ನನಗಂತೂ ಕರ್ನಾಟಕದಲ್ಲೇ ಇದು ಮಾದರಿ ಶಾಲೆಗಳು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದೆ ಅಂದರೆ ತಪ್ಪಾಗಲಾರದು. ಆ ಕಾರಣವಾಗಿ ಮೊದಲೆಲ್ಲನೂ ಯಾವ್ಯಾವುದೋ ರಾಜ್ಯದ್ದು ಸ್ಯಾಂಪಲ್ ಕೊಡ್ತಾ ಇದೆ. ಆದರೆ ಇವತ್ತು ಕರ್ನಾಟಕದ ಹಲವಾರು ಭಾಗದ ಪಕ್ಷಾತೀತವಾಗಿ MLAಗಳು ಈ ಶಾಲೆಗಳಿಗೆ ವಿಸಿಟ್ ಕೊಟ್ಟು ಇಲ್ಲಿ ಏನೇನು ನಡೀತಾ ಇದೆ, ಯಾವ ರೀತಿ ಇವರು ಆಧುನಿಕವಾಗಿ ಮಾಡಿದ್ದಾರೆ ಅನ್ನೋದನ್ನ ನೋಡಿ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಅದು ಸಂತೋಷ. ಅವ್ರ ಕ್ಷೇತ್ರಗಳಲ್ಲಿ ಕೆಲವು MLAಗಳು 1-2 ಶಾಲೆಗಳನ್ನ ಮಾಡಿದ್ದೀವಿ ಅಂತ ಅವಾಗ ಸಾಹೇಬರ ಹತ್ರ ಮಾತಾಡ್ತಾ ಇರ್ತಾರೆ. ಸೊ ನಿಜವಾಗ್ಲೂ ಯಾರೇ ಆಗಲಿ ಜನಪ್ರತಿನಿಧಿಗಳಿರ್ಬೋದು, ಮತ್ತು ನಮ್ಮ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಯಾರು ಇಟ್ಟಿದ್ದಾರೆ ಅವರು ಅಷ್ಟೇ ನಮ್ಮ ಶಾಲೆಗಳನ್ನ ಈ ರೀತಿ ದತ್ತು ತಗೊಂಡ್ರು. ನಿಜವಾಗಲೂ ಈ ರೀತಿ ವಾತಾವರಣ ಸೃಷ್ಟಿ ಮಾಡಿದ್ರೆ ಮುಂದಿನ ನಮ್ಮ ಮಕ್ಕಳು ಭವಿಷ್ಯದಲ್ಲಿ ಈ ದೇಶ ಕಟ್ಟೋಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ಈ ತಾವರೆಕೆರೆ ಏನು ನಮ್ಮ ಸರ್ಕಾರಿ ಶಾಲೆ ಇದೆ, ಇದು ಅಷ್ಟೇ ಭಾಳ ಹಳೇ ಶಾಲೆಗಳು. ಇದೆಲ್ಲ
ಬಿಲ್ಡಿಂಗಿಂದ ಎಲ್ಲೆಲ್ಲಿ ಲೀಕೇಜ್ ಇದೆ, ಎಲ್ಲೆಲ್ಲಿ ಪ್ಲಾಸ್ಟಿಂಗ್ ಹೋಗಿತ್ತು ಎಲ್ಲ ರಿಮೂವ್ ಮಾಡಿ ಎಲ್ಲ ಹೊಸದಾಗಿ ಮಾಡಿ ಈ ಸಿಸ್ಟಮಲ್ಲಿ ನಾವೆಲ್ಲಾದ್ರೂ ನೋಡಿದ್ರೆ ಪ್ರೈವೇಟ್ ಸ್ಕೂಲಲ್ಲೇ ಕಾಣೋದು ಈ ಪೇಂಟಿಂಗ್ಸು ಅದೆಲ್ಲ. ಏನಿದೆ ಬೇರೆ ಕಡೆ ಇರೋ ಕಾನ್ಸೆಪ್ಟ್ನ ಇಲ್ಲೂ ತಂದು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಏನೇ ಇಲ್ಲಿನ ನಮ್ಮ ಟೀಚರ್ಸು ಟೀಮ್ಗಳು ಏನಿದೆ ಅವರು ಸಹ ಈ ವಾತಾವರಣದಲ್ಲಿ ಬಹಳ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ NGOs ಸಹ ಈ ಒಂದು ವಾತಾವರಣ ನೋಡಿ NGOs ಬಂದು ಇಲ್ಲಿ ವಾರಕ್ಕೊಂದ್ಸರಿ 2 ಸರಿ ಅವ್ರಿಗೆ ಮಕ್ಕಳಿಗೆ ಒಂದು ಕೋಚಿಂಗ್ ಕೊಡೋ ಮೂಲಕ ಅವರೂ ಸಹಾಯ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ BTM ವಿಧಾನಸಭಾ ಕ್ಷೇತ್ರ ಇಡೀ ದೇಶದಲ್ಲೇ ಮಾದರಿಯಾಗಿ ಶಾಲಾ ಕಾಲೇಜುಗಳು, ಅದು ಸರ್ಕಾರಿ ಶಾಲೆಗಳನ್ನ ಮಾದರಿಯಾಗಿ ನಡೆಸ್ತಾ ಇದೆ ಅಂತ ಹೇಳಿದ್ರೆ ನಿಜ. ಕಾರಣ ಇನ್ನೊಂದು ಏನಂದ್ರೆ ಮುಖ್ಯವಾಗಿ ಹೇಳಬೇಕಂದ್ರೆ ಟಾಯ್ಲೆಟ್ಸ್ ಇಂದ ಹಿಡ್ಕೊಂಡು, ಹೌಸ್ ಕೀಪಿಂಗ್ ಇಂದ ಹಿಡ್ಕೊಂಡು, ವಾಚ್ಮ್ಯಾನ್ ಇಂದ ಹಿಡಿದು, ಕ್ಯಾಮ್ರಾಗಳಿಂದ ಹಿಡ್ಕೊಂಡು ಎಲ್ಲ ವ್ಯವಸ್ಥಿತವಾಗಿ ಮಾಡಿದೆ. ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳಾದ್ರೂ ಇಮಿಡಿಯೇಟ್ ಆಗಿ ಟೀಚರ್ಸ್ಗಳು ಗಮನ ಬರುತ್ತೆ. ಅವರು ಇಮಿಡಿಯೇಟ್ ಆಗಿ ಅದನ್ನ ಕೇರ್ ತಗೊಂಡು ಅದನ್ನ ಸಾಲ್ವ್ ಮಾಡುವಂತ ಕೆಲಸನೂ ಆಗ್ತಾ ಇದೆ. ಬೇಜಾರಾಗಿ ಶಾಲಾ ಕಾಲೇಜುಗಳಲ್ಲಿ ಟಾಯ್ಲೆಟ್ಸು ಬಹಳ ನೆಗ್ಲಿಜೆನ್ಸಿ ಮಾಡ್ತಾರೆ. ಆದರೆ ಇಲ್ಲಿರುವಂಥ 23 ಶಾಲಾ ಕಾಲೇಜುಗಳಲ್ಲಿ ಡೈಲಿ ಅವ್ರು ಏನು ವ್ಯವಸ್ಥಿತವಾಗಿ ಅದನ್ನ ಕ್ಲೀನ್ ಮಾಡ್ತಾರೆ ಮಕ್ಕಳು ಬರೋದಕ್ಕೆ ಮೊದಲು ಅನ್ನೋದು ಅವ್ರು ನಮಗೆ ಫೋಟೋಸ್ ಕಳಿಸ್ಬೇಕು. ಶುಚಿತ್ವದ ಬಗ್ಗೆ ಅವರು ನಮಗೆ ಫೋಟೋಸ್ ಕಳಿಸ್ಬೇಕು ಆ ಸ್ಕೂಲಿನ ಮಾಸ್ಟರ್ಗಳು. ಸೊ ಈ ರೀತಿ ನಾವು ಪ್ರತಿನಿತ್ಯ ಮಾನಿಟರಿಂಗ್ ಮಾಡಿ ಇವತ್ತು ಈ ರೀತಿ ನಮ್ಮ ಶಾಲಾ ಕಾಲೇಜುಗಳು ನಡೀತಾ ಇದೆ. ಇದಕ್ಕೆ ಮುಖ್ಯ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರ ಒಂದು ಮಕ್ಕಳ ಭವಿಷ್ಯದ ಒಂದು ದೂರದೃಷ್ಟಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆ ಮಕ್ಕಳು ಭವಿಷ್ಯ ಚೆನ್ನಾಗಿರ್ಲಿ ಅನ್ನೋ ಈ ಉದ್ದೇಶಕ್ಕೆ ಈ ಒಂದು ಶಾಲಾ ಕಾಲೇಜುಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ಈ ಕಾರಣವಾಗಿ ಅವ್ರಿಗೆ ನಾನಂತೂ ಹಲವಾರು ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ. ತಮ್ಮ ಚಾನೆಲ್ ಮೂಲಕ ಸಹ ನಾನು ಅವ್ರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಶಾಲಾ ಕಾಲೇಜುಗಳ ಪರವಾಗಿ ನಾನು ಅಭಿನಂದನೆ ಹೇಳ್ತೀನಿ. ಧನ್ಯವಾದಗಳು ಸರ್. ಕಳೆದ ಒಂದು ಶೈಕ್ಷಣಿಕ ವರ್ಷದಲ್ಲಿ 180ರಿಂದ 200 ಶಾಲೆಗಳು ನಾನಾ ಕಾರಣ ಹೇಳಿ ಸರ್ಕಾರಿ ಶಾಲೆಗಳು ಮುಚ್ಚೋಗಿದ್ದಾವೆ. ಅಂಥದ್ರಲ್ಲಿ ಇಂಥ ಮಾದರಿ ಶಾಲೆಗಳು ತಲೆ ಎತ್ತಿ ಮಾದರಿಯಾಗಿದ್ದು ಒಂದಷ್ಟು ಸುಸಜ್ಜಿತ ವ್ಯವಸ್ಥೆಯಡಿ ಸರ್ಕಾರಿ ಶಾಲೆಗಳನ್ನ ತಂದಾಗ ಈ ಶಾಲಾ ಮಕ್ಕಳುಗಳು ಇಲ್ಲಿ ಬೆಳವಣಿಗೆ ಹೊಂದಿದಾಗ ಈ ಶಾಸಕರ ಮನೋಭಾವನೆ ಹೇಳುತ್ತೆ. ಇಲ್ಲಿ ಈ ರಾಮಲಿಂಗಾರೆಡ್ಡಿ ಅವರ ಈ ಕ್ಷೇತ್ರದ ಶಾಲೆಯನ್ನ ಯಾವ ರೀತಿ ಸುಸಜ್ಜಿತವಾದ ವ್ಯವಸ್ಥೆಯಡಿ ತಂದಿದ್ದಾರೆ, ಮಕ್ಕಳಿಗೆ ಯಾವ ರೀತಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ, ಮಾದರಿ ಶಾಲೆಯಾಗಿ ಹೇಗೆ ರೂಪಿಸಿದ್ದಾರೆ ಅನ್ನುವಂಥದ್ದನ್ನ ಈ ಶಾಸಕರ ಮನೋಭಾವಕ್ಕೆ ತಕ್ಕಂತೆ ಅವರ 22 ಶಾಲೆಗಳನ್ನ ದತ್ತು ತಗೊಂಡು ಅವ್ರು ಏನ್ ನಿರ್ಧಾರ ಮಾಡಿದ್ರು ಸರ್ಕಾರಿ ಶಾಲೆಯನ್ನ ಉನ್ನತೀಕರಣಗೊಳಿಸಬೇಕು ಅನ್ನುವಂಥದ್ರಲ್ಲಿ ಅಂತ ಒಂದು ಆ ನಿರ್ಧಾರದ ಹಿಂದೆ ಶಕ್ತಿಯಾಗಿ ನಿಂತವರು ಅವರ ಅನೇಕ ಸ್ನೇಹಿತರು. ಅಂತ ಸ್ನೇಹಿತರಲ್ಲಿ ಮಂಜುನಾಥ್ ರೆಡ್ಡಿ ಅವರು ಕೂಡ ಒಬ್ರು. ಇವರು ಎಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳಬೇಕು. ಶಾಸಕರ ಆ ಒಂದು ನಿರ್ಧಾರಕ್ಕೆ ತಕ್ಕಂತೆ ಅವರ ಒಲವಿಗೆ ತಕ್ಕಂತೆ ಹಿನ್ನೆಲೆಯಲ್ಲಿ ನಿಂತು ಒಂದಷ್ಟು ಕೆಲಸ ಮಾಡುವಂತ ಸ್ನೇಹಿತರು ಏನಿದ್ದಾರೆ ಈ ಒಗ್ಗಟ್ಟಿನಿಂದ ಇಂಥ ಮಾದರಿ ಶಾಲೆಗಳು ರೂಪುಗೊಂಡಿವೆ. ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಸರ್ಕಾರಿ ಶಾಲೆ ಮತ್ತೊಂದು ಮಟ್ಟಕ್ಕೆ ಇರಲಿ, ಸರ್ಕಾರಿ ಶಾಲಾ ಮಕ್ಕಳು ಬಲಗೊಳ್ಳಿ, ಕರ್ನಾಟಕ ರಾಜ್ಯ ಇನ್ನೂ ಒಂದು ಮಟ್ಟಕ್ಕೆ ಏರ್ಲಿ ಅನ್ನೋದು ನಮ್ಮ ಆಶಯ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಾವರೆಕೆರೆಯ ಎಲ್ಲ ತರಗತಿಗಳನ್ನ ನೋಡ್ಕೊಂಡು ಬಂದ್ವಿ. ಈ ಶಾಲೆಯ ಸುಸಜ್ಜಿತ ವ್ಯವಸ್ಥೆಯನ್ನ, ಆ ಶಾಲೆಗಳ ಕಟ್ಟಡಗಳು, ತರಗತಿಗಳೇ ಮಾತಾಡ್ತಾ ಇದ್ವು. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಈ ಶಾಲೆಯ ಮುಖ್ಯ ಶಿಕ್ಷಕಿ ಶ್ಯಾಮಲಾ ಮೇಡಮ್ ಇದ್ದಾರೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಈ ಶಾಲೆ ಬಗ್ಗೆ ವಿಶೇಷತೆ ಬಗ್ಗೆ ತಾವು ಏನಾದರೂ ಮಾತಾಡೋದು? ಸರ್, ಈ ಶಾಲೆ ವಿಶೇಷತೆ ಬಗ್ಗೆ ಹೇಳ್ಬೇಕು ಅಂದ್ರೆ ಬಂದಾಗ 130 ಮಕ್ಕಳಿದ್ವು. ಆಗ್ತಾನೆ ಇದನ್ನ ಹೊಸದಾಗಿ ಎಲ್ಲ ರಿನೋವೇಷನ್ ಮಾಡಿದ್ರು. ಬಂದ್ಮೇಲೆ ಈಗ 265 ಮಕ್ಕಳು ಆಗಿದೆ. ಸ್ಟ್ರೆಂತು
ತುಂಬ 135 ಮಕ್ಕಳು ಹೆಚ್ಚು ಬಂದಿದ್ದಾರೆ, ದಾಖಲಾಗಿದ್ದಾರೆ. ಇಲ್ಲಿ ಎಲ್ಲ ನಾನು ಬಂದಾಗ ಬರೀ 4 ಜನ ಶಿಕ್ಷಕರು ಮಾತ್ರ ಇದ್ವಿ. ಆಮೇಲೆ ರಾಮಲಿಂಗಾರೆಡ್ಡಿ ಸರ್ನ ಕೇಳ್ಕೊಂಡಾಗ ಅವರು 2 ಶಿಕ್ಷಕರನ್ನ ಕೊಟ್ಟರು. ಆಮೇಲೆ ಇನ್ನೂ ಸ್ಟ್ರೆಂತ್ ಜಾಸ್ತಿ ಆದಾಗ ಹೆಂಗಿದೆಯಮ್ಮ ಅಂತ ಬಂದು ಅವಾಗ ವಿಚಾರಿಸೋರು. ಬಂದಾಗ ಏನಾದರೂ ಸ್ಟ್ರೆಂತ್ ಜಾಸ್ತಿ ಆಗಿದೆ ಅಂದರೆ ತಗೊಳಮ್ಮ ಇನ್ನೊಂದು ಟೀಚರ್ನ, ನಮ್ಮ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಆಗಬೇಕು ಅಂತ. ಅವ್ರಿಗೆ ವಿದ್ಯಾಭ್ಯಾಸದ ಬಗ್ಗೆ ತುಂಬ ಕಾಳಜಿ, ಆದ್ದರಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಮತ್ತು ಈ ಬ್ಯಾಗ್ಸ್ ಪ್ರತಿ ವರ್ಷವೂ ಬ್ಯಾಗ್ಸ್ ಕೊಡ್ತಾರೆ, ಅದು ಕ್ವಾಲಿಟಿ ಇರೋಂಥ ಬ್ಯಾಗ್ ಕೊಡ್ತಾರೆ. ಅದ್ರ ಜೊತೆಗೆ ನೋಟ್ಬುಕ್ಕು, ಜಾಮಿಟ್ರಿ ಬಾಕ್ಸು, ಪೆನ್ಸಿಲ್ಲು, ಪೆನ್ನು ಎಲ್ಲನೂ ಕೊಡ್ತಾರೆ. ಏನು ಲೇಖನ ಸಾಮಗ್ರಿಗಳಿದೆಯೋ ಅದನ್ನೆಲ್ಲವನ್ನೂ ಕೊಡ್ತಾರೆ. ಆಮೇಲೆ ಊಟದ ವ್ಯವಸ್ಥೆಗೆ ತುಂಬ ಚೆನ್ನಾಗಿ ಹಾಲ್ ಮಾಡಿಕೊಟ್ಟಿದ್ದಾರೆ. ಒಂದ್ಸರಿ ಯಾವತ್ತು ಸಿಕ್ಕಿದಾಗ ನನಗೊಂದು ಮಾತು ಹೇಳಿದ್ರು ರಾಮಲಿಂಗಾರೆಡ್ಡಿ ಸಾಹೇಬರು, ಬಡ ಮಕ್ಕಳಿಗೆ ಹಣ ಕೊಡೋದು ಎಷ್ಟು ಮುಖ್ಯನೋ ಅದಕ್ಕಿಂತ ಅತಿ ಹೆಚ್ಚಾಗಿ ನಾವು ಒಂದು ವ್ಯವಸ್ಥೆಯಡಿ ಬಡ ಮಕ್ಕಳಿಗೆ ಶಿಕ್ಷಣ ಸುಸಜ್ಜಿತವಾಗಿ ಸಿಗುವಂತ ವ್ಯವಸ್ಥೆ ಮಾಡಬೇಕು ಅನ್ನೋದು ಅವ್ರ ಮನೋಧರ್ಮ ಇತ್ತು. ಅವತ್ತು ಮಾತಾಡಿದ್ರು. ಈ ಮೇಡಮ್ ಮಾತಾಡ್ತಿರ್ಬೇಕಾದ್ರೆ ನಾನು ನೆನಪಾಯ್ತು. ಹಾಗೇನೆ ಪ್ರತಿ ವರ್ಷ ಯೂನಿಫಾರ್ಮ್ ಕೊಡ್ತಾರಲ್ವಾ, ಆಗ ಯೂನಿಫಾರ್ಮ್ನ ಮಕ್ಕಳಿಗೆ ಹೊಲಿಸ್ಕೊಳಕ್ಕೆ ಆಗಲ್ಲ ಕೆಲವು ಸಲ. ಅದಕ್ಕೆ ಏನು ಮಾಡಿದ್ರು, ಹೋದ ವರ್ಷ ಯೂನಿಫಾರ್ಮ್ ಎಲ್ಲ ಹೊಲಿಸ್ಕೊಟ್ರು. ಆಮೇಲೆ ವೈಟ್ ಯೂನಿಫಾರ್ಮ್ ಬೇಕು ಅಂತ ಅಂದಾಗ ವೈಟ್ ಯೂನಿಫಾರ್ಮ್ ಸಹ ಎಲ್ಲ ಫ್ರೀಯಾಗಿ ಕೊಟ್ಟರು ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಸಹ. ಈಗ ಎಲ್ಲರೂ ಪ್ರತಿದಿನ ಅಂದರೆ ವಾರದಲ್ಲಿ 4 ದಿವಸ ಗೌರ್ಮೆಂಟ್ ಕೊಡೋ ಯೂನಿಫಾರ್ಮ್ ಹಾಕೊಂಡ್ಬರ್ತಾರೆ. ಮತ್ತು ವಾರದಲ್ಲಿ 1 ದಿವಸ ವೈಟ್ ಯೂನಿಫಾರ್ಮ್ ಹಾಕೊಂಡ್ಬರ್ತಾರೆ, ಇನ್ನೊಂದು ದಿವಸ ಟ್ರ್ಯಾಕ್ ಸೂಟ್ ಹಾಕೊಂಡ್ಬರ್ತಾರೆ. ಆ ಮಕ್ಕಳನ್ನ ನೋಡಿದಾಗ ಯಾವುದೇ ಪ್ರೈವೇಟ್ ಸ್ಕೂಲ್ಗಿಂತನೂ ನಾವು ಕಮ್ಮಿ ಇಲ್ಲ ಅನಿಸುತ್ತೆ. ಆಮೇಲೆ ಲೈಬ್ರರಿ, ಒಳ್ಳೆಯ ಲೈಬ್ರರಿ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಕ್ಲೀನಿಂಗಿಗಂತೂ ಎಲ್ಲ ಕಡೆ ಎಷ್ಟು ಕಷ್ಟ ಅನಿಸ್ತಾ ಇರ್ತದೆ, ಆದರೆ ಅವರು ಕ್ಲೀನಿಂಗಿಗೆ ಇಟ್ಟಿದ್ದಾರೆ. ಹೌಸ್ ಕೀಪಿಂಗು ಅವ್ರಿಗೂ ಸಹ ಇದು ಮಾಡ್ತಾರೆ. ಆಮೇಲೆ ಅಡುಗೆಯವ್ರಿಗೆ ಕಡಿಮೆ ಸಂಬಳ ಅಂದ್ಬಿಟ್ಟು ಅವರು ಹೆಚ್ಚುವರಿಯಾಗಿ ಕೊಡ್ತಾರೆ. ಆಮೇಲೆ ನಮ್ಮ ಅತಿಥಿ ಶಿಕ್ಷಕರಿಗೂ ಸಹ ಹೆಚ್ಚು ಗೌರ್ಮೆಂಟಿಂದ ಬರೋದಲ್ದಲೇ ಎಕ್ಸ್ಟ್ರಾ ಸಹಾಯಧನ 3,000 ಪ್ರತಿ ತಿಂಗಳು ಕೊಡ್ತಾರೆ. ಕರೆಕ್ಟಾಗಿ 5ನೇ ತಾರೀಕು ಅಥವಾ 6ನೇ ತಾರೀಕು ಬಂದ್ಬಿಡುತ್ತೆ ಅವ್ರ ಸಂಬಳ. ಆ ಥರ ಎಲ್ಲರನ್ನೂ ಒಟ್ಟಲ್ಲಿ ಖುಷಿಯಾಗಿದ್ದರೆ ಖುಷಿಯಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ಮನೋಭಾವನೆ ರಾಮಲಿಂಗಾರೆಡ್ಡಿ ಸರ್ದು. ಆಮೇಲೆ ರೂಮ್ಸು ನಮಗೆ ತುಂಬ ಜಾಸ್ತಿ ಆಗೋಯ್ತು ಸ್ಟ್ರೆಂತು. ರೂಮ್ಸ್ ಇಲ್ಲ ಅಂದ ತಕ್ಷಣ ಏನಾದರೂ ವ್ಯವಸ್ಥೆ, ಪಕ್ಕದಲ್ಲೇ ಕೆಂಪೇಗೌಡ ಭವನ ಇತ್ತು, ಅಲ್ಲಿ ಸಹ ಅಲ್ಲೆಲ್ಲ ಖಾಲಿ ಮಾಡಿಕೊಟ್ಟು ಅದನ್ನೆಲ್ಲ ರಿನೋವೇಟ್ ಮಾಡಿಸ್ಕೊಟ್ಟು ಎಲ್ಲ ಫೋನ್, ಫ್ಯಾನು ಇದು ಎಲ್ಲ ಫಿಕ್ಸ್ ಮಾಡಿಸಿ ಅಲ್ಲಿಗೆ ಶಿಫ್ಟ್ ಆಗೋ ಥರ ಮಾಡಿದ್ರು. 2 ಕ್ಲಾಸ್ ಈಗ ಅಲ್ಲೋಗಿದೆ, ಇನ್ನೂ 2 ಸೆಕ್ಷನ್ ಬೇಕು ಅಂದಿದ್ದೀವಿ. ಕೆಳಗಡೆ ಆಫೀಸ್ ಇದೆ, ಅದನ್ನು ಬೇರೆ ಕಡೆ ಕಟ್ಟಡ ಅವ್ರಿಗೆ ತೋರಿಸ್ಕೊಟ್ಟು ನಿಮ್ಗೆ ಅದನ್ನು ಬಿಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಾಂಪೌಂಡ್ ಎಲ್ಲ ಒಂದೇ ಮಾಡಿಸ್ಬಿಟ್ಟು ಪ್ರೇಯರ್ಗೆ ಅದಕ್ಕೆಲ್ಲ ಮಕ್ಕಳಿಗೆ ಜಾಗ ಸಾಕಾಗಲ್ವಲ್ಲ, ಅದಕ್ಕೆ ಅದನ್ನೆಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದಾಗೆಲ್ಲ ಪ್ರತಿ ಸಲ ಬಂದ ತಕ್ಷಣ ಹೇಗಿದ್ದೀರಮ್ಮ, ಹೇಗೆ ನಡೀತಾ ಇದೆ ಸ್ಕೂಲು, ಫಸ್ಟ್ ಬಂದ ತಕ್ಷಣ ಅವರು ಡೌನ್ ಟು ಅರ್ತ್. ಎಲ್ಲಿ ಅವ್ರು ಬಂದ್ರಪ್ಪ ಮಿನಿಸ್ಟ್ರು, ಎಲ್ಲಿ ಹೆಂಗೆ ನಾವು ಅನ್ನೋ ಅಷ್ಟೇ ಇಲ್ಲ. ಎಲ್ಲಿ ಬೇಕಾದ್ರೂ ಕೂತ್ಕೊತಾರೆ, ಆರಾಮಾಗೆ ಎಲ್ಲರ ಹತ್ರ ಮಾತಾಡಿಸ್ತಾರೆ. ಟೀಚರ್ಸ್ನ ಪ್ರತಿಯೊಬ್ಬರನ್ನು, ಮಕ್ಕಳನ್ನು, ನಮ್ಮ ಹೌಸ್ ಕೀಪಿಂಗ್ ಅವ್ರನ್ನ, ಅಡುಗೆಯವ್ರನ್ನು ಎಲ್ಲರನ್ನೂ ಮಾತಾಡಿಸಿ ಕುಂದುಕೊರತೆಗಳನ್ನು ಅವರು ತಗೊಳ್ತಾರೆ. ಅದ್ರ ಪ್ರಕಾರ ಅವರು ಎಲ್ಲದಕ್ಕೂ ಸಹಾಯ ಹಸ್ತವನ್ನು ಕೊಟ್ಟಿದ್ದಾರೆ. ನಾವು ಏನೋ ಒಂದು ಟ್ರಿಪ್ ಹೋಗ್ಬೇಕಂದ್ರೆ ಸಹಾಯ ಮಾಡ್ತಾರೆ, ಎಲ್ಲ ಥರದಲ್ಲೂ ಸಹಾಯ ಮಾಡ್ತಾ ಇದ್ದಾರೆ ಸರ್. ಈಗ ನಾವು ಅವರಿಗೆ ಚಿರಋಣಿಗಳು, ನಾವು ಅವ್ರಿಗೆ ತುಂಬ ಚೆನ್ನಾಗಿ. ಒಟ್ಟಾರೆ ಇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಸರಳ ಸಜ್ಜನಿಕೆಯ ಶಾಸಕರು, ಸಚಿವರು ರಾಮಲಿಂಗಾರೆಡ್ಡಿ ಅವರ ಸಹಾಯಧನದೊಂದಿಗೆ ಈ ಶಾಲೆ ಮಾದರಿ ಶಾಲೆ ಅನ್ನೋದು ಅವರ ಅರ್ಥಪೂರ್ಣವಾದ ಮಾತಾಗಿತ್ತು. ಬನ್ನಿ ಮುಂದಿನ ಶಾಲೆಗೆ ಹೋಗೋಣ. ನಮಸ್ಕಾರ.